ಎಲ್ರಿಗೂ ನಮಸ್ಕಾರ, ಶುಭ ಸಂಜೆ. ಶ್ರೀದೇವಿ ಪಿಕ್ಚರ್ಸ್ ಬ್ಯಾನರ್ ಅಡಿಯಲ್ಲಿ ಮೂಡ್ ಬರ್ತಿರುವಂತಹ 14ನೇ ಸಿನಿಮಾ ತಾವಿವತ್ತು ಒಂದು ಲಿರಿಕಲ್ ವಿಡಿಯೋ ನೋಡಬಹುದು. ನಮ್ಮ ಸಿನಿಮಾದ ಹೆಸರು ಸೆಪ್ಟೆಂಬರ್ 10. ಯಾಕೆ ಸೆಪ್ಟೆಂಬರ್ 10 ಸೆಪ್ಟೆಂಬರ್ 10 ಅಂತ ಹೆಸರಿಸಲಾಗಿದೆ ಅಂದ್ರೆ ಆತ್ಮಹತ್ಯೆ ನಿವಾರಣಾ ದಿನ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆತ್ಮಹತ್ಯೆ ನಿವಾರಣಾ ದಿನವಾಗಿ ಆಚರಿಸಲಾಗುವಂಥದ್ದು. ಒಂದು ಸಮೀಕ್ಷೆಯ ಪ್ರಕಾರ NCRB ವರದಿ ಮಾಡಿದೆ. ನನಗೆ ಬಹಳ ಆಶ್ಚರ್ಯ ಆಯಿತು ಆ ವರದಿಯನ್ನ ನೋಡಿ. ಏನಪ್ಪಾ ಅಂದ್ರೆ 2021ರಿಂದ 2023ರವರೆಗೆ ಕೇವಲ ಈ 3 ವರ್ಷಗಳಲ್ಲೇ, ಅದು ಬರೀ ನಮ್ಮ ಕರ್ನಾಟಕದಲ್ಲೇ ಪುರುಷರು ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಗೊತ್ತಾ? 28,324 ಜನ ಪುರುಷರು ಮತ್ತು ಮಹಿಳೆಯರು 8,159 ಜನ. ಅಂದ್ರೆ ಅತಿ ಹೆಚ್ಚು ಪುರುಷರು ಆತ್ಮಹತ್ಯೆಗೆ ಶರಣಾಗ್ತಿರುವಂಥದ್ದು. ಅದು ರೈತರಾಗಿರಬಹುದು, ಸಾಲ ಮಾಡಿ ವಾಪಸ್ ತೀರ್ಸೋದಕ್ಕಾಗಿಲ್ಲ, ಅಥವಾ ಕೌಟುಂಬಿಕ ಕಲಹದಿಂದಾಗಿ, ನಾನಾ ಕಾರಣಗಳಿಂದಾಗಿ ಆತ್ಮಹತ್ಯೆಗೆ ಶರಣಾಗಿರೋರ ಸಂಖ್ಯೆ ಹೆಚ್ಚಿದೆ. ನಮ್ಮ ನಾಡು ಅಷ್ಟೇ ಅಲ್ಲ, ನಮ್ಮ ದೇಶ ಕಂಡಂಥ ಓರ್ವ ಶ್ರೇಷ್ಠ ನಿರ್ದೇಶಕ ನಮ್ಮ ಓಂ ಸಾಯಿ ಪ್ರಕಾಶ್ ಅವರು. ನಲ್ಮೆಯ ಮಾಧ್ಯಮ ಮಿತ್ರರೇ, ದಯಮಾಡಿ ನಿಮ್ಮೆಲ್ಲರ ಶುಭ ಹಾರೈಕೆ ಅವರ ಜೊತೆಗಿರ್ಲಿ. ಇವತ್ತು ಅವರ ಹುಟ್ಟಿದ ಹಬ್ಬ ಕೂಡ ಹೌದು. ಸೊ ಓಂ ಸಾಯಿ ಪ್ರಕಾಶ್ ಅವರ ಒಂದು ಹುಟ್ಟಿದ ಹಬ್ಬ, ಜೊತೆಗೆ 105ನೇ ಸಿನಿಮಾ ಸೆಪ್ಟೆಂಬರ್ 10. ಅವ್ರು ಆಕ್ಚುಲಿ ದಾಖಲೆ ಬರೆದಿದ್ದಾರೆ. ಬರೀ ಸಿನಿಮಾ ನಿರ್ದೇಶನ ಮಾಡೋದ್ರಲ್ಲಿ ಅಷ್ಟೇ ಅಲ್ಲ, ರಕ್ತದಾನ ನೀಡುವಲ್ಲಿ ಕೂಡ ಹೌದು. ಇವತ್ತು ಕಿದ್ವಾಯ್ನಲ್ಲಿ ಅವರು ಉಚಿತ ರಕ್ತದಾನ ಶಿಬಿರವನ್ನ ಕೂಡ ಆಯೋಜಿಸಿದೆ. ಸರ್, ಇದು ಎಷ್ಟನೇ ವರ್ಷ? ನೀವು ಎಷ್ಟು ಸರಿ ರಕ್ತದಾನ ಮಾಡಿದ್ದೀರಾ? 117 ಸಲಿ ಅವರು ರಕ್ತದಾನವನ್ನ ಮಾಡಿರುವಂತದ್ದು ಬಹಳ ಒಂದು ದೊಡ್ಡ ಪ್ರೇರಣೆ. ಓಂ ಸಾಯಿರಾಮ್ ಅಂತ ಹೇಳ್ತೇನೆ, ಯಾಕಂದ್ರೆ ಅವರು ಸಾಯಿಬಾಬರ ಬಹಳ ದೊಡ್ಡ ಭಕ್ತರು. ನಮ್ಮ ಸೆಪ್ಟೆಂಬರ್ 10 ಸಿನಿಮಾದ ಲಿರಿಕಲ್ ವಿಡಿಯೋ ರಿಲೀಸ್ ಇವೆಂಟ್ಗೆ ಆಗಮಿಸಿರುವಂತಹ ಎಲ್ಲ ನಲ್ಮೆಯ ಮಾಧ್ಯಮ ಮಿತ್ರರೇ, ತಮಗೆ ಈ ಪತ್ರಿಕಾಗೋಷ್ಠಿಗೆ ಪ್ರೀತಿಪೂರ್ವಕ ಸ್ವಾಗತ, ಸುಸ್ವಾಗತ. ನಾನು ದಿವ್ಯಾ ಆಲೂರ್. ಗೀತೆ ಜೊತೆಗೆ ಅವರೇ ಸಂಗೀತ ನಿರ್ದೇಶನ ಮಾಡಿರುವಂತಹ ಗೀತೆ ಇದು. ಪ್ರಪಂಚವನ್ನೇ ಮೆಟ್ಟಿ ನಿಂತ ಮಾನವ, ಅಸಾಧ್ಯಗಳನ್ನ ಸಾಧಿಸೋದು ಬಲ್ಲವ, ವೈಕಲ್ಯದಲ್ಲೇ ಒಂದು ಕೈವಲ್ಯ ಕಟ್ಟುವ, ಮುಂದೆ ಮುಂದೆ ಸಾಗುವ ಎನ್ನುವಂತಹ ಅದ್ಭುತವಾದ ಸಾಲುಗಳಿದೆ. ಈ ಗೀತೆಯನ್ನ ಬಿಡುಗಡೆಗೊಳಿಸುತ್ತಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರು TA ನಾರಾಯಣಗೌಡರು. ಬಂಧುಗಳಿಗೆ, ಬಹುಶಃ ಇದು 3ನೇ ಬಾರಿ ದಿನಾಂಕ ಸಿನಿಮಾ ನೋಡೋದು ಮುಂದೂಡಲ್ಲ ಆಗಿತ್ತು. ಆದರೆ ಇವತ್ತು ನೋಡಿ, ಗೊತ್ತಿಲ್ಲ ನಮಗೆ ಅವ್ರು ಹುಟ್ಟಿದ ದಿವಸ ಅಂತ ಹೇಳಿ, ಅದ್ಯಾಗೋ ಇವತ್ತು ದಿನಾಂಕ ನಿಗದಿ ಆಯಿತು. ಹಾಗಾಗಿ ಇಡೀ ಕನ್ನಡಿಗರ ಪರವಾಗಿ ನಿಮಗೆ ಹುಟ್ಟು ಹಬ್ಬದ ಶುಭಾಶಯಗಳು. ಹಾಗಾಗಿ ಪ್ರಪಂಚವನ್ನು ಮೆಟ್ಟಿ ನಿಂತ ಮಾನವ ಹಾಡು ಬಿಡುಗಡೆ ಈಗಾಗುತ್ತೆ. ದಯವಿಟ್ಟು ಎಲ್ಲ ನೋಡಿ, ಆಮೇಲೆ ಮಾತಾಡ್ತೇನೆ. ಧನ್ಯವಾದಗಳು. ಈಗ ವೇದಿಕೆ ಮೇಲಿರುವಂಥ ನಮ್ಮ ಕುಟುಂಬದವರು ಮತ್ತು ನನ್ನ ಅನ್ನ ಸಮಾನವಂತ ನಾರಾಯಣಗೌಡರಿಗೆಲ್ಲರಿಗೂ ನಮಸ್ಕಾರ ಮಾಡಿ, ಪತ್ರಿಕಾ ಮಿತ್ರರು, ಮಾಧ್ಯಮ ಮಿತ್ರರೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರ. ನಿಮ್ಮೆಲ್ಲರಿಗೂ ತಿಳಿದಂತೆ ಸಿನಿಮಾ ಮಾಡೋದು ಸುಲಭ, ಸಿನಿಮಾ ಬಿಡುಗಡೆ ಮಾಡೋದು ಕಷ್ಟ. ಅಂಥ ಸ್ಟೇಟಸ್ನಲ್ಲಿ ಇರುವಾಗ ಒಂದಿನ ನಾನು ದಿವ್ಯಾ ಆಲೂರ್ ಹತ್ರ ಮಾತಾಡಿದ್ದೀನಿ. ಅಮ್ಮ, ಸಿನಿಮಾ ಮಾಡಿದ್ದೀನಿ, ರಿಲೀಸ್ ಮಾಡಬೇಕಂದ್ರೆ ತುಂಬ ಕಷ್ಟ ಇದೆ, ಥಿಯೇಟ್ರಿಗೆ ಜನ ಬರ್ತಾರೋ ಬರೋ ಭಯ ಇದೆ ಅನ್ನುವಾಗ ದಿವ್ಯಾ ಒಂದೇ ಮಾತು ಹೇಳಿದ್ದಾರೆ, ಅಣ್ಣನ ಒಂದ್ಸರಿ ಮೀಟ್ ಮಾಡೋಣ. ಕನ್ನಡ ಪರ ಹೋರಾಟಗಾರರು, ಕನ್ನಡ ಚಿತ್ರರಂಗಕ್ಕೆ ಯಾಕೆ ಸಹಾಯ ಮಾಡಲ್ಲ ಅನ್ನೋರು ಅಂತ ನನ್ನನ್ನು ಆಫೀಸ್ ಕರ್ಕೊಂಡು ಹೋದ್ರು. ಅವ್ರು ರಿಸೀವ್ ಮಾಡ್ಕೊಂಡ ವಿಧ ಆಗ್ಬೋದು. ನಾನು 2 ಮಾತು ಹೇಳಿದ್ದೀನಿ, ಅಣ್ಣ ನಾನು 105 ಪಿಕ್ಚರ್ ಮಾಡಿದ್ದೀನಿ, ಸುಖ ನೋಡಿದ್ದೀನಿ, ಕಷ್ಟ ನೋಡಿದ್ದೀನಿ, ಸದ್ಯಕ್ಕೆ
ಸದ್ಯಕ್ಕೆ ನಾನು ಕಷ್ಟನೇ ನೋಡ್ತಾ ಇದ್ದೀನಿ. ಸಿನಿಮಾ ಮಾಡಿದ್ರೆ ನನಗೆ ಕಷ್ಟ ಆಗಲಿಲ್ಲ. ನನಗೆ ಸಿನಿಮಾ ರಿಲೀಸ್ ಮಾಡೋದು ಕಷ್ಟ ಅನ್ನಿಸ್ತಾ ಇದೆ ಅನ್ನುವಾಗ ಅನ್ನೋರು ಒಂದೇ ಒಂದು ಮಾತು ಹೇಳಿದ್ದಾರೆ, ನನ್ನ ಜನ ಇದ್ದಾರೆ, ನನ್ನ ಕರವೇ ಇದೆ, ರಕ್ಷಣಾ ವೇದಿಕೆ ಅವರು ಇದ್ದಾರೆ, ರಾಜ್ಯಾದ್ಯಂತ ಯಾರ್ಯಾರು ಇದ್ದಾರೋ ಎಲ್ಲರೂ ಈ ಸಿನಿಮಾ ನೋಡೋ ಥರ ನಾನು ಕರೆ ಕೊಡ್ತೀನಂತ ನನ್ನ ಭುಜ ತಟ್ಟಿ ಹೇಳಿದ್ದಾರೆ. ನಿಜವಾಗ್ಲೂ ಅವ್ರಿಗೆ ನನಗಿಂತ ಚಿಕ್ಕವರಾದ್ರೂ ನಾನು ಕೈ ಮುಗಿದು ನಮಸ್ಕಾರ ಮಾಡ್ತೀನಿ. ಯಾಕಂದ್ರೆ ಇದು ಸಾಮಾನ್ಯವಾದ ಮಾತಲ್ಲ. ಸಿನಿಮಾ ಅನ್ನೋದು ವ್ಯಾಪಾರ. ವ್ಯಾಪಾರ ರಂಗದಲ್ಲಿ ಈ ರೀತಿ ಸಪೋರ್ಟ್ ಮಾಡೋದು ತುಂಬ ಕಷ್ಟ. ಬಟ್ ಏನಂದ್ರೆ ಕನ್ನಡ ಚಿತ್ರ ಆಗೋದ್ರಿಂದ ಅವ್ರು ಒಂದು ಹೇಳಿದ್ದಾರೆ, ನೀವು 105 ಚಿತ್ರ ಮಾಡಿದ್ರಿ, ಸಿನಿಮಾ ರಂಗದಲ್ಲಿ ಯಾರು ಎಷ್ಟು ಕಷ್ಟಪಡ್ತಾರೆ ಗೊತ್ತು ನನಗೆ, ನಿಮ್ಮ ರಿಲೀಸ್ಗೆ ಏನು ಅರೇಂಜ್ಮೆಂಟ್ ಬೇಕೋ ನಾನು ಮಾಡಿಕೊಡ್ತೇನೆ ಅವ್ರು ಮಾತು ಕೊಟ್ಟಿದ್ದಾರೆ. ಅಣ್ಣವರು ತುಂಬ ಕಷ್ಟ ಈ ಕಾಲದಲ್ಲಿ. ಬೆನ್ನು ತಟ್ಟೋದು ಬೇರೆ, ಸಪೋರ್ಟ್ ಮಾಡೋದು ಬೇರೆ. ಎರಡು ಥರ ಅನ್ನೋರು ನನಗೆ ಸಪೋರ್ಟ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ತುಂಬ ಸಂತೋಷ ಆಗುತ್ತೆ. ಅವರು ಏನೇನು ಸಮಾಜಕ್ಕೆ ಏನೇನು ಮಾಡ್ತಾ ಇದ್ದಾರೋ ನಾನು ಕಣ್ಣಾರ ನೋಡಿದ್ದೀನಿ. ಎಷ್ಟೋ ಡಿಸ್ಪ್ಯೂಟ್ಸ್ ಸಿನಿಮಾ ರಂಗದಲ್ಲಿ ಆಗ್ಬೋದು, ಬೇರೆ ರೀತಿ ಆಗಬಹುದು, ಎಲ್ಲರಿಗೂ ತುಂಬ ಸಪೋರ್ಟ್ ಮಾಡಿ ನಾನು ಆಫೀಸ್ನಲ್ಲಿ ಕಣ್ಣಾರ ನೋಡಿದ್ದೀನಿ. ನಮ್ಮ ಚಿತ್ರರಂಗದಲ್ಲಿ ಇರುವಂಥ ಎಷ್ಟೋ ಡಿಸ್ಪ್ಯೂಟ್ಸ್ನ ಅನ್ನೋರು ತುಂಬ ಸುಲಭವಾಗಿ, ತುಂಬ ಈಸಿಯಾಗಿ ಅವ್ರ ಕೈನಿಂದ ದುಡ್ಡು ಕೊಟ್ಟು ಸಾಲ್ವ್ ಮಾಡಿದ ಸನ್ನಿವೇಶ ನಾನು ನೋಡಿದ್ದೀನಿ. ನಾನು ಅವತ್ತು ಇದೇ ವೇದಿಕೆಯಲ್ಲಿ ಡಾಕ್ಟರ್ ರಾಜು ಅವರು ನಾನು ಸಿನಿಮಾ ಮಾಡಿಕೊಡ್ತೀನಿ, ಸಿನಿಮಾ ಡೈರೆಕ್ಟರ್ ಸಾಯಿಪ್ರಕಾಶ್ ಸಿನಿಮಾ ಮಾಡಿಸ್ತಾನಂತ ಹೇಳಿದ್ದಾರೆ. ಅದೇ ಆಫೀಸ್ನಲ್ಲಿ ನನ್ನವ್ರು ಒಂದೇ ಮಾತು ಹೇಳಿದ್ದಾರೆ, ನೀವು ಫ್ರೀಯಾಗಿ ಕೂತ್ಕೋಬಾರ್ದು ಸಾಯಿಪ್ರಕಾಶ್, ನೀವು ಕೆಲಸ ಮಾಡ್ತಿರ್ಬೇಕು, ನೀವು ಎಂತೆಂಥ ಸಿನಿಮಾಗಳು ಮಾಡಿದಿರಿ. ಕರವೇ ತಂಬೂರಿ ಸಂಸ್ಥೆಯಲ್ಲಿ ನೀವೊಂದು ಸಿನಿಮಾ ಮಾಡಿಕೊಡಿ ಅಂತ ಅವರು ಅನ್ನೋರು ಅವತ್ತು ಕೇಳಿದ್ದಾರೆ. ಅಲ್ಲೇ ನಾನು ಕಮರ್ಷಿಯಲ್ ಅಂತ ನಾನು ಯೋಚನೆ ಮಾಡಲ್ಲ, ಒಂದು ಒಳ್ಳೆ ಸಂದೇಶ ಇರುವಂಥದ್ದು ನಿಮ್ಮ ಸಿನಿಮಾ ಮಾಡಿಕೊಡ್ತಾ ಅಂತ ಹೇಳುವಾಗ ಒಂದು ಸಣ್ಣ ಕಥೆನ ಹೇಳಿದ್ದೀನಿ. ಅನ್ನೋರು ಆಕ್ಸೆಪ್ಟ್ ಮಾಡಿದ್ದಾರೆ, ಆ ಸಿನಿಮಾ ಮಾಡೋಣ ಅಂತ ನನಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಇಂಥ ಕಷ್ಟ ಕಾಲದಲ್ಲಿ ಸಿನಿಮಾ ರಿಲೀಸ್ ಮಾಡೋಕ್ಕೆ ಸಹಾಯ ಮಾಡೋದು, ಸಿನಿಮಾ ಥಿಯೇಟ್ರಿಗೆ ಜನ ಬರೋದಕ್ಕೆ ಸಪೋರ್ಟ್ ಮಾಡೋದು, ಜೊತೆಯಲ್ಲಿ ನೀವು ಫ್ರೀಯಾಗಿರಬಾರ್ದು, ಇನ್ನೊಂದು ಸಿನಿಮಾ ಮಾಡಬೇಕು, ಅದು ನನ್ನ ಸಂಸ್ಥೆ ಆಗಿರ್ಬೇಕಂತ ಆಶೀರ್ವಾದ ಮಾಡೋದು ತುಂಬ ದೊಡ್ಡ ವಿಷಯ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಂಥವ್ರ ಸಹಾಯ ಇದ್ದರೆ ನಾವು ಇನ್ನೂ ಎಷ್ಟೆಷ್ಟು ನಾವು ಸಾಧನೆ ಮಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ನಾರಾಯಣಗೌಡರು ನನಗೆ ತುಂಬ ತುಂಬ ಇಂಥ ಕಷ್ಟ ಸಮಯದಲ್ಲಿ, ಸುಖ ಇರುವಾಗ ಎಲ್ಲ ನಮ್ಮ ಹಿಂದೆ ಇರ್ತಾರೆ. ಈ 36 ವರ್ಷ ಕನ್ನಡದಲ್ಲೇ ನಾನು ಹತ್ರ 96 ಚಿತ್ರ ನಿರ್ದೇಶನ ಮಾಡಿದ್ರಿ. ಅಂದರೆ ನೀರಿಂಗ್ ಒಂದು 70 ಜನ ನಿರ್ಮಾಪಕರು ನಾನು ಸಿನಿಮಾ ಮಾಡಿಕೊಟ್ಟಿದ್ದೀನಿ. ಕಷ್ಟ ಸಮಯದಲ್ಲಿ ಯಾರೂ ಬಂದಿಲ್ಲ ನನಗೆ. ನನಗೇನು ಬೇಜಾರಿಲ್ಲ, ಯಾಕಂದರೆ ಇದು ವ್ಯಾಪಾರದಲ್ಲಿ ಲಾಭ ಬರುತ್ತೆ, ನಷ್ಟ ಬರುತ್ತೆ. ನಾನು ಲಾಭ ಬರೋ ಸಂತೋಷಪಟ್ಟಿದ್ದೀನಿ, ನಷ್ಟ ಬರೋ ನಾನು ಯಾರನ್ನೂ ಬ್ಲೇಮ್ ಮಾಡಲಿಲ್ಲ. ನನ್ನ ಅದೃಷ್ಟ ಏನಂದರೆ ಹತ್ರ 90% ಎಬೋ ನಾನು ಸಕ್ಸಸ್ ಮಾಡಿ ಕೊಟ್ಟಿದ್ದೀನಿ. ಅದು ನನ್ನ ಅದೃಷ್ಟ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಇವತ್ತು ಅನ್ನೋರು ಹೇಳಿದ್ದಾರೆ, 1 ತಿಂಗಳಿಂದ ನಾನು ಫಾಲೋ ಮಾಡ್ತಾ ಇದ್ದೀನಿ. ಫಸ್ಟ್ ಹೋಗಿ ಮೀಟ್ ಮಾಡುವಾಗ ಹುಟ್ಟಿದಬ್ಬ ಬಂತು, ಜೂನ್ 10. ಅದಾದ್ಮೇಲೆ ಮ್ಯಾರೇಜ್ ಡೇ ಬಂತು, ಆಮೇಲೆ ಕೆಂಪೇಗೌಡ ಹುಟ್ಟಿದಬ್ಬ ಬಂತು, ಇವತ್ತು ನನ್ನ ಹುಟ್ಟಿದಬ್ಬ ಬಂತು. ನನ್ನ ಟೈಮ್ ಚೆನ್ನಾಗಿದೆ. ಇವತ್ತು ಅನ್ನೋರು ಬಂದು ಬಳಗ ಎಲ್ಲ ಸೇರಿ ಸಿನಿಮಾ ನೋಡಿದ್ದಾರೆ. ನಾನು 90 ನನ್ನ ಥಿಯೇಟರ್ ಬಗ್ಗೆ ಕೂತ್ಕೊಂಡಿದ್ದೀನಿ. ನಾನು ತುಂಬ ರೆಸ್ಪಾನ್ಸ್ ಇತ್ತು. ತುಂಬ ಜನ ಡೈಲಾಗ್ ಅವರೇ ಹೇಳ್ತಾ ಇದ್ದಾರೆ. ಅಂದರೆ ಇದು ತುಂಬ ಹತ್ರ ಇರುವಂಥ ಸಿನಿಮಾ ಅಂತ ನನಗೆ ಅನ್ನಿಸ್ತು. ನನಗೂ ಗೊತ್ತು, ನನಗೆ ಹತ್ರವಾಗಿರೋ ಸಿನಿಮಾನೇ ಇದು. ಈ ಸಿನಿಮಾ ನೋಡುವಾಗ ನಮ್ಮ ಸ್ನೇಹಿತರ ಮನೆ ಆಗ್ಬೋದು, ನಮ್ಮ ನೆಂಟರ ಮನೆ ಆಗ್ಬೋದು, ಅಕ್ಕಪಕ್ಕವ್ರ ಮನೆ ಆಗ್ಬೋದು, ಇದು ನೋಡ್ತಾ ಇದ್ವಿ, ಈ ರೀತಿ ಆಗಬಾರದು ಅನ್ನೋ ಮನಸ್ಸು ಅನ್ನಿಸ್ತದೆ. ಈ ಸಿನಿಮಾ ನೋಡಿ ಮನೆಗೆ ಹೋದ್ಮೇಲೆ ತುಂಬ ಯೋಚನೆ ಮಾಡ್ತಾರೆ. ಅಂತ ಯೋಚನೆ ಮಾಡೋಂಥ ಸಿನಿಮಾ ಈ ಸೆಪ್ಟೆಂಬರ್ 10 ಆತ್ಮಹತ್ಯೆ ನಿವಾರಣಾ ದಿನ. ಸಾಯೋಕು ಮಾಡೋ ಧೈರ್ಯ ಬದುಕೋಕು ಮಾಡಿ ಅನ್ನೋದೇ ಒಂದು ಕಾನ್ಸೆಪ್ಟ್ ಸಿನಿಮಾ ಮಾಡಿದ್ದೀನಿ. ಮಾಧ್ಯಮದವ್ರನ್ನ ಪ್ರತಿ ಪ್ರೆಸ್ ಮೀಟ್ನಲ್ಲಿ ನಾನು ಕೇಳೋದು ಒಂದೇ, ಇವತ್ತು ಚಿತ್ರರಂಗದಲ್ಲಿ ತುಂಬ ಕಷ್ಟ ಅನುಭವಿಸ್ತಾ ಇದ್ದಾರೆ ನಿರ್ಮಾಪಕರು, ನಿರ್ದೇಶಕರು. ಯಾರು ಸೀನಿಯರ್ ಪ್ರೊಡ್ಯೂಸರ್ಸ್, ಸೀನಿಯರ್ ಡೈರೆಕ್ಟರ್ ಸಿನಿಮಾ ಮಾಡ್ತಾರೋ ಅವ್ರನ್ನ ಸ್ವಲ್ಪ ಫ್ರಂಟ್ ಪೇಜ್ ತಂದರೆ ಪುನಃ ಹಳೆಗೆ ಸ್ವರ್ಣ ಈಗ ಬರುತ್ತಂತ ನಾನು ನಂಬ್ಕೊಂಡಿದ್ದೀನಿ. ದಯವಿಟ್ಟು ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ
ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ. ಓಂ ಶ್ರೀ ಸಾಯಿರಾಮ್. ಗಾಡ್ ಬ್ಲೆಸ್ ಯು. ಅದರಲ್ಲೂ ರೈತನ ಮಗನಾಗಿ ಕಾಣಿಸ್ಕೊಳ್ತಿರುವಂಥದ್ದು ಸೂಪರ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇಲ್ಲಿ ಬಂದಿರುವಂಥ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಅವರಿಗೆ ನಮಸ್ಕಾರ. ಆಮೇಲೆ ನನಗೆ ಅವಕಾಶ ಕೊಟ್ಟಿರುವಂಥ ನಮ್ಮ ಡೈರೆಕ್ಟರ್ ಸಾಯಿ ಪ್ರಕಾಶ್ ಅವರಿಗೆ ನಮಸ್ಕಾರ. ಆಮೇಲೆ ಈ ವೇದಿಕೆ ಮೇಲೆ ಇರುವಂಥ ಗಣ್ಯರು ಎಲ್ರಿಗೂ ನನ್ನ ನಮಸ್ಕಾರ. ಇಲ್ಲಿ ಬಂದಿರುವಂಥ ಮಾಧ್ಯಮ ಮಿತ್ರರು ಎಲ್ರಿಗೂ ನನ್ನ ನಮಸ್ಕಾರ. ತುಂಬ ಅದೃಷ್ಟ ಅನಿಸ್ಬೋದು ನನಗೆ, ಯಾಕಂದರೆ 1105ನೇ ಚಿತ್ರ ನನ್ನ ಮೊದಲನೇ ಚಿತ್ರ. ಇದರಲ್ಲಿ ಇನ್ನೊಂದೊಂದು ವಿಶೇಷ ಇದೆ. ನಾನು ಫಸ್ಟು ನನಗೆ ಶೀಲ್ಡ್ ಕೊಟ್ಟು ನನ್ನ ಸನ್ಮಾನ ಮಾಡಿರೋದು ನಮ್ಮ ನಾರಾಯಣಗೌಡರವರು. ಸಿನಿಮಾ ಬರೋಕ್ಕಿಂತ ಮುಂಚೆನೇ ಫಿನಿಕ್ಸ್ ಮಾಲಲ್ಲಿ ಒಂದು ಫಂಕ್ಷನ್ ನಡೆದಿತ್ತು. ಆ ಟೈಮ್ ನಾನು ಇನ್ನೂ ಆ್ಯಕ್ಟ್ರ್ ಆಗಿಲ್ಲ. ಆ ಟೈಮ್ಗೆ ಆ ನಾರಾಯಣಗೌಡರವರು ನನಗೆ ಸನ್ಮಾನ ಮಾಡಿದ್ದಾರೆ. ಸೊ ತುಂಬ ಸಂತೋಷ ಆಗ್ತಾಯಿದೆ. ಅದೇ ರೀತಿ ನನ್ನ ಮೊದಲನೇ ಚಿತ್ರ, ಆ ಫಿಲ್ಮ್ನ ಫಸ್ಟ್ ಟೈಮ್ ಬಂದು ನಾರಾಯಣಗೌಡರು ನೋಡಿ ಸಪೋರ್ಟ್ ಮಾಡ್ತಾಯಿದ್ದಾರೆ. ತುಂಬ ಸಂತೋಷ ಆಗ್ತಾಯಿದೆ, ಮಾತುಗಳೇ ಬರ್ತಾಯಿಲ್ಲ ನನಗೆ. ಸೊ ತುಂಬ ಅದೃಷ್ಟ ಅಂತ ಭಾವಿಸ್ಬೋದು ನಾನು ಇದನ್ನು. ಆಮೇಲೆ ಈ ಸಿನಿಮಾ ಬಂದ್ಬಿಟ್ಟು ನಾವು ಒಂದು ಒಳ್ಳೆ ಮೆಸೇಜ್ಗೋಸ್ಕರ ಮಾಡಿದ್ದೀವಿ. ನೀವೆಲ್ಲರೂ ಸಪೋರ್ಟ್ ಮಾಡಬೇಕಂತ ನಾನು ಬೇಡ್ಕೊಳ್ತಾ ಇದ್ದೀನಿ. ಸೊ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಮೆಸೇಜ್ ಇದೆ, ನನಗೆ ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಬಂದಿರೋಂಥ ಎಲ್ರಿಗೂ ಥ್ಯಾಂಕ್ ಯು. ಒಳ್ಳೇದಾಗ್ಲಿ ಜಯಸಿಂಹ ಅವರೇ, ನಿಮಗೂ ವೈಯಕ್ತಿಕವಾಗಿ ಜಯ ಸಿಗ್ಲಿ, ಹಾಗೆ ನಮ್ಮ ಸಿನಿಮಾಗೂ ಜಯ ಸಿಗ್ಲಿ ಅಂತ ಹಾರೈಸ್ತಾ, ಈಗಳಿಂದ ನಾನು ಇರ್ತೇನೆ ಅಂತ ಬೆನ್ನಿಗೆ ನಿಂತಿದ್ದೀರಾ. ಸೊ ನಿಮ್ಮ ನಿಲುವೇನು ಸರ್? ನಮಸ್ತೆ ಬಂಧುಗಳೇ. ಬಹುಶಃ ಇವತ್ತಿನ ಕನ್ನಡ ಚಿತ್ರರಂಗದ ಪರಿಸ್ಥಿತಿ ಏನಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಬಹುಶಃ ಸಾಯಿ ಪ್ರಕಾಶ್ ಅವರು ನನ್ನ ಕಚೇರಿಗೆ ಬಂದಾಗ ನನಗೆ ಎಲ್ಲ ವಿಚಾರಗಳನ್ನು ನನ್ನ ಜೊತೆಯಲ್ಲಿ ಹಂಚಿಕೊಂಡ್ರು. ಒಂದು ಸಿನಿಮಾ ಮಾಡಿದ್ದೀನಿ, ಅದನ್ನು ಬಿಡುಗಡೆ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ. ನಾನು ಅವ್ರು ಕೇಳಿದೆ, ಎಷ್ಟು ಸಿನಿಮಾ ನಿರ್ದೇಶನ ಮಾಡಿದ್ದೀರಿ ಅಂತ ಹೇಳಿ. ಸುಮಾರು ನಾನು 105 ಸಿನಿಮಾಗಳನ್ನು ಮಾಡಿದ್ದೀನಿ ಅಂತ ಹೇಳುವಾಗ ನಾನು ಅಂದ್ಕೊಂಡೆ, 105 ಸಿನಿಮಾ ಮಾಡಿದ ಮೇಲೆ ಆರ್ಥಿಕವಾಗಿ ಭಾರಿ ಗಟ್ಟಿ ಇರ್ತಾರೆ ಅಂತೇಳಿ ಅಂದ್ಕೊಂಡಿದ್ದೆ. ಆಮೇಲೆ ಅವರ ವಿಚಾರಗಳನ್ನ ಗೊತ್ತಾದ ಮೇಲೆ, ತಿಳ್ಕೊಂಡ ಮೇಲೆ, ಪ್ರಾಮಾಣಿಕವಾಗಿ ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡಿದಾಗ ಸಂಪತ್ತನ್ನು ಉಳಿಸ್ಕೊಳ್ಳೋದು ಭಾರಿ ಕಷ್ಟ. ಇವತ್ತು ಅನೇಕರು ಕನ್ನಡ ಚಿತ್ರ ನಿರ್ಮಾಪಕರು, ನಿರ್ದೇಶಕರು, ಕಲಾವಿದರು ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಅನ್ನೋದು ನಾನು ಭಾರಿ ಹತ್ತಿರವಾಗಿ ಗಮನಿಸಿದ್ದೇನೆ. ಅದರಲ್ಲೂ ಸಹ ಪೋಷಕ ಕಲಾವಿದರಿದ್ದಾರಲ್ಲ, ಅವರ ಕಷ್ಟವನ್ನು ನೋಡಲಿಕ್ಕೆ ಭಾರಿ ಕಷ್ಟ. ಆ ಪರಿಸ್ಥಿತಿಯಲ್ಲಿ ಕನ್ನಡ ಚಿತ್ರರಂಗದ ಕಲಾವಿದರಿದ್ದಾರೆ, ನಿರ್ಮಾಪಕರಿದ್ದಾರೆ, ನಿರ್ದೇಶಕರಿದ್ದಾರೆ. ಕನ್ನಡದಲ್ಲಿ ಬಹುದೊಡ್ಡ ನಿರ್ದೇಶಕರ ಒಬ್ಬರು ಒಂದು ಸಿನಿಮಾ ಮಾಡಿ ಅದನ್ನು ಬಿಡುಗಡೆ ಮಾಡಲಿಕ್ಕೆ ಭಾರಿ ಕಷ್ಟ ಅನ್ನುವ ಕಾಲ ಇದೆ ಎನ್ನುವಾಗ ನಾವು ಯೋಚನೆ ಮಾಡಬೇಕು. ಅದಕ್ಕಾಗಿ ನಾನು ಅವ್ರಿಗೆ ಬೇರೆ ಮಾತು ಏನು ಹೇಳಲಿಲ್ಲ. ನಿಮ್ಮ ಜೊತೆಯಲ್ಲಿ ನಾನಿದ್ದೀನಿ, ಕರವೇ ಕಾರ್ಯಕರ್ತರು ನಿಮ್ಮ ಜೊತೆಯಲ್ಲಿ ಇರ್ತಾರೆ, ನೀವು ಸಿನಿಮಾ ಬಿಡುಗಡೆ ಮಾಡಿ. ಇನ್ನೂ ಏನಾದರೂ ಬಿಡುಗಡೆಗೆ ಕಷ್ಟ ಆಗುತ್ತೆ ಅಂದರೆ ಆ ಬಿಡುಗಡೆಗೋಸ್ಕರ ನಾನೊಂದಷ್ಟು ನಿಮಗೆ ಸಹಾಯನೂ ಮಾಡ್ತೀನಿ ಅನ್ನೋ ಮಾತನ್ನು ಸಾಯಿ ಪ್ರಕಾಶ್ ಅವರಿಗೆ ಹೇಳಿದಂಥದ್ದು. ಈ ಜೊತೆಗೆ ಒಬ್ಬರು ನಿರ್ದೇಶಕರು ಬಂದಿದ್ದರು, ಸಾಯಿ ಪ್ರಕಾಶ್ ಅವರು ಇದ್ದರು. ಆ ಸಂದರ್ಭಕ್ಕೆ ಅವ್ರ ಹೆಸರು ಬೇಡ. ಅವರು ಕನ್ನಡದಲ್ಲಿ ಭಾರಿ ದೊಡ್ಡ ನಿರ್ದೇಶಕರು. ಬರೀ 6.5-7 ಲಕ್ಷ ದುಡ್ಡು ಕಟ್ಟಲಿಕ್ಕೆ ಆಗದಲ್ಲೇ ಎಷ್ಟು ಕಷ್ಟದಲ್ಲಿ ನೊಂದು ನನ್ನ ಕಚೇರಿಯಲ್ಲಿ ಕೂತು ಮಾತಾಡ್ತಿದ್ರು ಅಂದರೆ ಭಾರಿ ಆಶ್ಚರ್ಯ ಆಯಿತು. ಯಾವ ದಿಕ್ಕಿನಲ್ಲಿ ಕನ್ನಡ ಚಿತ್ರರಂಗ ಸಾಗ್ತಾ ಇದೆ ಅಂತ ಅನ್ನಿಸ್ತು.
ಬರೀ ಒಳ್ಳೆ ಸಿನಿಮಾ ನೋಡ್ಬೇಕು, ನಮ್ಮ ಜನ ನೋಡ್ಬೇಕಷ್ಟೇ. ಇವತ್ತು ಇಂಥದ್ದೊಂದು ಸಂದೇಶ ಎಲ್ಲ ಕ್ಷೇತ್ರದಲ್ಲೂ ಬೇಕಾಗಿದೆ. ಕರ್ನಾಟಕದಲ್ಲಿ 100 ಜನ ರೈತರು ಸತ್ತರು. 100 ಜನ ರೈತರು ಸತ್ತಾಗ ನಮ್ಮನ್ನು ಆಳುವ ಸರ್ಕಾರಗಳು, ನಮ್ಮ ಜನಪ್ರತಿನಿಧಿಗಳು, ಹಣವಂತರು ಯಾರೂ ಸಹ ಒಬ್ಬ ರೈತನ ಕಷ್ಟವನ್ನು ನಾನು ನೋಡ್ಕೋತೀನಿ ಅಂತ ಹೇಳುವಂಥವ್ರು ಯಾರೂ ಮುಂದೆ ಬರಲಿಲ್ಲ. ನಾನು ಒಂದು ದಿವಸ ಮಾಧ್ಯಮದಲ್ಲಿ ಪಾಂಡುಪುರದ 2 ಮಕ್ಕಳು ಅವ್ರ ತಂದೆ ಕಬ್ಬಿನ ಗದ್ದೆಗೆ ಪೆಟ್ರೋಲ್ ಹಾಕಿ ಅವರು ಪೆಟ್ರೋಲ್ ಹಾಕ್ಕೊಂಡು ಸತ್ತಾಗ ಆ ಮಕ್ಕಳು ಅಳ್ತಿದ್ದು ನೋಡಿದಾಗ ಭಾರಿ ಹಿಂಸೆ ಆಗಿ ನಾನು ಮನೆಗೂ ಹೋಗಿ ಅವತ್ತು ನನ್ನ ಶ್ರೀಮತಿ ಜೊತೆಯಲ್ಲಿ ಮಾತಾಡಿದೆ. ಆ 2 ಮಕ್ಕಳನ್ನ ದತ್ತು ತೊಗೊಂಡ್ಬಿಡೋಣ ಅಂತ ಹೇಳಿ, ಎಲ್ಲಿವರೆಗೂ ಓದ್ಲಿಕ್ಕೆ ಸಾಧ್ಯ ಆಗುತ್ತೋ ಓದಿಸೋಣ ಅಂಥೇಳಿ. ಅದಕ್ಕೆ ನನ್ನ ಶ್ರೀಮತಿ ಹೇಳಿದ್ರು, ಇಲ್ಲ ಅವರಿಬ್ಬರೇ ಅಲ್ಲ, ಇಡೀ ರಾಜ್ಯದಲ್ಲಿ 100 ರೈತರು ಸತ್ತಿದ್ದಾರೆ, ಸಾಲದ ಬಾಧೆಯಲ್ಲಿ ಸಿಕ್ಕಿ ಸತ್ತಿದ್ದಾರೆ. ಆ ಎಲ್ಲ ಮಕ್ಕಳಿಗೆ ಏನು ಮಾಡ್ತೀರಿ ಅಂತ ಹೇಳಿ ಇಡೀ ರಾತ್ರಿ ಕೂತ್ಕೊಂಡು ನಾನು ನನ್ನ ಶ್ರೀಮತಿ ಚರ್ಚೆ ಮಾಡಿ ಬೆಳಗ್ಗೆ 4 ಗಂಟೆಗೆ ಒಂದು ತೀರ್ಮಾನಕ್ಕೆ ಬಂದು, ನನಗೆ ಇಡೀ ಕರ್ನಾಟಕದಲ್ಲಿ ಕಾರ್ಯಕ್ರಮಗಳಿಗೆ ಹೋದಾಗ ಇಡೀ ಕನ್ನಡಿಗರು ಕೊಟ್ಟಂಥ ಉಡುಗೊರೆ ಏನಿತ್ತು, ಬೆಳ್ಳಿ ಕಿರೀಟ, ಕತ್ತಿ, ಖಡ್ಗ, ಭಾರಿ ದೊಡ್ಡ ಒಂದು ಅಷ್ಟು ಇತ್ತು. ಅದನ್ನೆಲ್ಲ ಸಿಟಿಡಲ್ ಹೋಟ್ಲಲ್ಲಿ ಸಾರ್ವಜನಿಕವಾಗಿ ಹರಾಜು ಹಾಕಿ ಬಂದಂಥ 90 ಲಕ್ಷ ರೂಪಾಯಿನ 90 ಜನ ರೈತರ ಮಕ್ಕಳಿಗೆ ಶಿಕ್ಷಣಕ್ಕೆ ಅಂತ ಹೇಳಿ ಆ ಹಣವನ್ನು ನಾನು ಕೊಟ್ಟೆ. ಹಾಗಾಗಿ ಅನೇಕ ಒತ್ತಡಗಳಿಂದಾಗಿ ಶಾಲಾ ಮಕ್ಕಳು ನಮ್ಮ ಒಂದು ಅದ್ಭುತವಾದ ಸಂದೇಶ ನಮ್ಮ ಇವತ್ತಿನ ಪೋಷಕರಿಗೆ ಈ ಸಿನಿಮಾದಲ್ಲಿ ಕೊಟ್ಟಿದ್ದಾರೆ. 35 ಅಂಕ ತಗೊಂಡು ಪಾಸಾಗಿ ಭಾರಿ ಉನ್ನತವಾದಂಥ ಸ್ಥಾನಮಾನದಲ್ಲಿರುವವ್ರನ್ನ ನಾವು ನೋಡಿದ್ದೀವಿ. ನಾನು 8ನೇ ಕ್ಲಾಸ್ ಓದಿದ್ದು, 9ನೇ ಕ್ಲಾಸಿಗೆ ಹೋಗಲೇ ಇಲ್ಲ. ಸಮಾಜದಲ್ಲಿ ಇವತ್ತೊಂದು ಒಳ್ಳೆಯ ಹೆಸರನ್ನ ಇಟ್ಕೊಂಡಿಲ್ವಾ? ಕೇವಲ 1-2 ಮಾರ್ಕ್ಸ್ ಬರಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಮಕ್ಕಳ ಮೇಲೆ ತಂದೆ ತಾಯಿ ಅವ್ರಿಗೆ ಹಿಂಸೆ ಕೊಟ್ಟು ಆ ಮಕ್ಕಳು ಸಾಯೋ ರೀತಿಯಲ್ಲಿ ಎಷ್ಟೋ ಜನರ ಕಣ್ಣು ಮುಂದೆ ನಾವು ನೋಡಿದ್ದೀವಿ. ಈ ಸಿನಿಮಾ ನೋಡುವಾಗ ನನಗೆ ಅನಿಸಿದ್ದೇನು ಅಂದರೆ, ಅವೆಲ್ಲ ನಮ್ಮ ಕಣ್ಣು ಮುಂದೆ ಬಂದಂಥ ಕತೆಗಳಾಗಿ ಕಾಣ್ತಾ ಇತ್ತು. ಅದು ಕಥೆಯೂ ಆಗಿತ್ತು, ವ್ಯಥೆಯೂ ಆಗಿತ್ತು ಅಂತ ಅನೇಕ ಕ್ಷೇತ್ರದಲ್ಲಿ ಏನೆಲ್ಲ ಜನರು ಒತ್ತಡಕ್ಕೆ ಇದಾಗ್ತಾರೆ, ಶರಣಾಗ್ತಾರೆ, ಸಾವಿಗೆ ಒಂದು ಅದ್ಭುತವಾದ ಕೊನೆಗೆ ಒಂದು ಸಂದೇಶ ಕೊಡ್ತಾರೆ. ಸಾಯಬೇಕಾದ್ರೆ ಬಹುಶಃ ಅಷ್ಟೊಂದು ಸುಲಭವಾಗಿ ಸಾಯಕ್ಕಾಗಲ್ಲ, ಭಾರಿ ಧೈರ್ಯ ಮಾಡೇ ಸಾಯಬೇಕಾದ್ರೆ ಸಾಯಕ್ಕೆ ಅಷ್ಟೊಂದು ಧೈರ್ಯ ಮಾಡೋದಾದರೆ ಆ ಧೈರ್ಯವನ್ನು ಬದುಕಲಿಕ್ಕೆ ಯಾಕೆ ಮಾಡಬಾರ್ದು ಅನ್ನೋ ಒಂದು ಅದ್ಭುತವಾದಂಥ ಸಂದೇಶವನ್ನು ಸಿನಿಮಾದಲ್ಲಿ ಕೊಡ್ತಾರೆ. ಹಾಗಾಗಿ ಎಲ್ಲ ಒತ್ತಡಗಳ ಮಧ್ಯದಲ್ಲೂ ಸಹ ಬದುಕಿ ತೋರಿಸ್ಬೋದು ಅನ್ನೋದು ಕೊನೆಗೆ ಒಂದು ಸಂದೇಶ. ಹಾಗಾಗಿ ಇದು ಇವತ್ತೆಲ್ಲ ಜನರಿಗೆ ತಲುಪುವಂಥದ್ದು ಆಗಬೇಕು. ನಮ್ಮ ಜನ ಸಿನಿಮಾ ನೋಡಬೇಕು. ನನಗನ್ಸುತ್ತೆ ನೋಡ್ತಾರೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ಅವರು ಯಾರೂ ನೋಡಲಿಲ್ಲ ಅಂದ್ರೂ 31 ಜಿಲ್ಲೆ 224 ವಿಧಾನಸಭಾ ಕ್ಷೇತ್ರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ನಿಮ್ಮ ಸಿನಿಮಾ ನೋಡ್ತಾರೆ. ಆ ನೋಡಲಿಕ್ಕೆ ನಾನು ಒಂದು ಸಂದೇಶವನ್ನು ಕಳಿಸ್ಕೊಡ್ತೀವಿ. ಬಹುಶಃ ಯಾವತ್ತೂ ಯಾವ ಸಿನಿಮಾಕ್ಕೂ ಸಹ ನಾವು ಒಬ್ಬ ನಿರ್ಮಾಪಕನ ಪರವಾಗಿ, ಒಬ್ಬ ನಿರ್ದೇಶಕರ ಪರವಾಗಿ ಅನೇಕ ಸಂದರ್ಭದಲ್ಲಿ ನಾವು ನಿಂತ್ಕೊಂಡಿದ್ದೀವಿ. ಹಾಗೆ ಸಾಯಿ ಪ್ರಕಾಶ್ ಅವರು
ಕರ್ನಾಟಕ ಕಂಡಂಥ, ದೇಶ ಕಂಡಂಥ, ಬಹುಶಃ ಯಾವ ಭಾಷೆಯಲ್ಲಿ ಇಷ್ಟು ಒಂದು ಸಿನಿಮಾ ನಿರ್ದೇಶನ ಮಾಡಿದಂಥ ನಿರ್ದೇಶಕರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಸಾಯಿ ಪ್ರಕಾಶ್ ಅವರು ನಮ್ಮ ಕಣ್ಣು ಬಂದಿದ್ದಾರೆ. ಹಾಗಾಗಿ ಅವ್ರಿಗಿರುವಂಥ ಧಾರ್ಮಿಕವಾದಂಥ ಚಿಂತನೆ, ಸಾಮಾಜಿಕವಾದಂಥ ಚಿಂತನೆ, ಅವ್ರು ಹೇಳ್ತಾ ಇದ್ರು ಅವರ ಮಾತೃಭಾಷೆ ಬೇರೆ ಆದರೂ ಸಹ ಅವರು 100ಕ್ಕೆ 100ರಷ್ಟು ತನ್ನ ಕನ್ನಡದ ಕಾಳಜಿ, ಕಳಕಳಿ, ಪ್ರೀತಿ, ಅಭಿಮಾನ ಎಲ್ಲವನ್ನ ತನ್ನ ಒಳಗಡೆ ಅಡಗಿಸ್ಕೊಂಡು ಇರುವಂಥವ್ರು. ಹಾಗಾಗಿ ಆ ಕನ್ನಡದ ಪ್ರೀತಿ, ಅಭಿಮಾನ, ಕಾಳಜಿ ನಾವು ಇವತ್ತು ಅವರ ಜೊತೆಯಲ್ಲಿ ನಾವಿದ್ದೀವಿ ಅಂತ ಹೇಳಲಿಕ್ಕೆ ಸಾಧ್ಯ ಆಗಿದೆಯೇನೋ ಅಂತ ಅನಿಸುತ್ತೆ. ಹಾಗಾಗಿ ನೀವು ಸಿನಿಮಾ ನಿಲ್ಲಿಸಬೇಡಿ ಅಂತ ಹೇಳಿದೆ ನಾನು. ಸಿನಿಮಾ ನಿಲ್ಲಿಸಬೇಡಿ, ಸಿನಿಮಾ ಮುಂದುವರಿಸಿ, ಒಂದು ಸಮಾಜಕ್ಕಿಂತದೊಂದು ಸಂದೇಶ ಕೊಡುವಂಥ ಇನ್ನೊಂದು ಯಾವುದಾದ್ರು ಕತೆ ಇದ್ದರೆ ಹೇಳಿ, ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತೇಳಿ ಅವ್ರಿಗೆ ಹೇಳಿದ್ದೀನಿ. ಹಾಗಾಗಿ ಅವ್ರಿಗೆ ಒಳ್ಳೇದು ಆಗಬೇಕು, ಒಳ್ಳೇದು ಆಗಬೇಕು. ಬಹುಶಃ ಇಲ್ಲೆಲ್ಲ ಕಲಾವಿದರು ಇದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಇವತ್ತು ಎಷ್ಟು ಜನ ಪೋಷಕ ನಟರು ಕತೆ ಕೇಳ್ತಾ ಇದ್ದರೆ ಅವ್ರದ್ದೇ ಒಂದೊಂದು ಸಿನಿಮಾ ಮಾಡ್ಬೋದು, ಅಷ್ಟು ಕತೆ ವ್ಯತೆ ಇರುವಂಥದ್ದು. ಬಹುಶಃ ತಮಿಳು ಸಿನಿಮಾ ರಂಗದಲ್ಲಿ ಈ ಥರದ ಇಲ್ಲ ಅಂತ ಅನಿಸುತ್ತೆ. ಅವರೆಲ್ಲ ಸರ್ಕಾರ ಮತ್ತು ಅಲ್ಲಿಯ ಚಲನಚಿತ್ರ ವಾಣಿಜ್ಯ ಮಂಡಳಿ ಇರ್ಬೋದು, ಕಲಾವಿದರ ಸಂಘ ಇರ್ಬೋದು, ಅವರೆಲ್ಲ ಭಾರಿ ಸ್ಟ್ರಾಂಗ್ ಆಗಿದ್ದಾರೆ ಆರ್ಥಿಕವಾಗಿ. ಬಹುಶಃ ಕನ್ನಡ ಚಿತ್ರರಂಗದಲ್ಲಿ ಅಂಥದ್ದೊಂದು ಆರ್ಥಿಕವಾಗಿ ಗಟ್ಟಿ ಇರುವಂಥದ್ದು ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಅಂಥ ಎಲ್ಲ ಕಲಾವಿದರ ಜೊತೆಯಲ್ಲಿ ಕರವೇ ಇದೆ. ಕರ್ನಾಟಕ ರಕ್ಷಣಾ ವೇದಿಕೆ ಅಂದರೆ ಬೀದಿ ನಿಂತು ಹೋರಾಟ ಮಾಡೋದು ಅಷ್ಟೇ ಅಲ್ಲ, ಕನ್ನಡದ ಎಲ್ಲ ಪ್ರಕಾರಗಳಲ್ಲಿ ಕೆಲಸ ಮಾಡಬೇಕು ಅನ್ನೋದೇ ಕರ್ನಾಟಕ ರಕ್ಷಣಾ ವೇದಿಕೆ ಉದ್ದೇಶ. ಆಗ 100% ಅದು ಕನ್ನಡದ ಕಾಯಕ ಆಗುತ್ತೆ ಅಂತ ನಾನು ಭಾವಿಸಿರೋನು. ಹಾಗಾಗಿ ಈ ಸಿನಿಮಾದಲ್ಲಿ ತಾವೆಲ್ಲ ಏನು ಕಲಾವಿದರು ಇದ್ದೀರಿ, ಯಾವತ್ತೋ ಒಂದು ದಿವಸ ಒಂದು ಕಾರ್ಯಕ್ರಮದಲ್ಲಿ ಇವ್ರನ್ನ ಸತ್ಕಾರ ಸನ್ಮಾನ ಮಾಡಿದ್ದೆ, ಅದನ್ನು ಅವರು ನೆನಪಲ್ಲಿ ಇಟ್ಕೊಂಡಿದ್ರು. ಹಾಗಾಗಿ ಸಾಯಿ ಪ್ರಕಾಶ್ ಅವರೇ, ನಿಮ್ಮ ಜೊತೆಯಲ್ಲಿ ಕರವೇ ಇದೆ. ಕರ್ನಾಟಕವೆಲ್ಲ ಮಾಡಬಾರ್ದು. ಕರ್ನಾಟಕ ರಕ್ಷಣಾ ವೇದಿಕೆಯ ಲಕ್ಷಾಂತರ ಕಾರ್ಯಕರ್ತರು ನಿಮ್ಮ ಜೊತೆಯಲ್ಲಿ ಇದೆ. ಕನ್ನಡ ಚಿತ್ರರಂಗ ಉಳಿಬೇಕಾಗಿದೆ, ಕನ್ನಡ ಚಿತ್ರರಂಗ ರಕ್ಷಣೆ ಆಗಬೇಕಾಗಿದೆ. ಇವತ್ತು ನೋಡಿ, ಚಿತ್ರಮಂದಿರದ ಮಾಲೀಕರು ಹೇಳ್ತಾರೆ, ಇವತ್ತು ವಾರಕ್ಕೆ 8-10 ಸಿನಿಮಾಗಳು ಬರ್ತಿದ್ದಂಥ ಒಂದು ಸಂದರ್ಭ ಇತ್ತು. ಥಿಯೇಟ್ರ್ಗಳಿಗೆ ನಾನು ಬಿಡುಗಡೆ ಮಾಡಬೇಕು, ನಾನು ಬಂದಮೇಲೆ ನೀನು ಬಂದಮೇಲೆ ನಾನು ಬರ್ತೀನಿ ಅಂತ ಈ ಥರ ಹೊಂದಾಣಿಕೆ ಮಾಡಿಕೊಂಡು ಸಿನಿಮಾ ಬಿಡುಗಡೆ ಮಾಡುವಂಥ ಕಾಲ ಇತ್ತು. ಇವತ್ತು ಒಂದು ಚಿತ್ರಮಂದಿರದವರು ನಾವು ಬಾಗ್ಲಾಕೋ ಪರಿಸ್ಥಿತಿಗೆ ಬಂದು ಒಂದು ಸಿನಿಮಾ ಕನ್ನಡದಲ್ಲಿ ತೆಗಿಯೋರಿಲ್ಲ, ಮಾಡೋರಿಲ್ಲ ಅನ್ನೋ ಪರಿಸ್ಥಿತಿ ಬಂದಿದೆ ಕನ್ನಡ ಚಿತ್ರರಂಗ. ಹಾಗಾಗಿ ತಾವೆಲ್ಲ ಒಂದು ಮಾಧ್ಯಮದ ಗೆಳೆಯರು, ವಿಶೇಷವಾಗಿ ತಾವು ಇವರಿಗೆ ಹೆಚ್ಚು ಶಕ್ತಿ ತುಂಬಬೇಕು. ಇಂಥದ್ದೊಂದು ಸಂದೇಶವನ್ನು ಮನೆ ಮನೆಗೆ ತಲುಪಿಸುವಂಥ ಶಕ್ತಿ ಅದು ನಿಮ್ಮ ಮಾಧ್ಯಮದ ಮುಖಾಂತರ ಆಗಬೇಕು. ಯಾಕೆಂದರೆ ದೇಶದಲ್ಲಿ ಭಾರಿ ದೊಡ್ಡ ಮಾಧ್ಯಮ ಅಂದರೆ ಅದು ನೀವು. ಹಾಗಾಗಿ ನಿಮ್ಮ ಮುಖಾಂತರ ಕನ್ನಡಿಗರ ಮನೆಗೆ ಈ ಸಿನಿಮಾ ತಲುಪಲಿ, ಅಲ್ಲಿ ಜನ ಬಂದು ಚಿತ್ರಮಂದಿರಕ್ಕೆ ಬಂದು ನೋಡುವಂಥದ್ದು ಆಗಲಿ ಅಂತೇಳಿ ಹಾರೈಸ್ತೀನಿ. ಅವರ ಜೊತೆಯಲ್ಲಿ ನಾನಿದ್ದೀನಿ, ಕರ್ನಾಟಕ ರಕ್ಷಣಾ ವೇದಿಕೆ ಇದೆ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಎಲ್ಲರಿಗೂ ಹುಷಾರು. ಓಂ ಸಾಯಿ ಪ್ರಕಾಶ್ ಅವರ ಪರವಾಗಿ ಹಾಗೆ ನಮ್ಮ ಸೆಪ್ಟೆಂಬರ್ 10 ಸಿನಿಮಾ ಪರವಾಗಿ ವಿಶೇಷ ವಂದನೆಗಳು. ಸರ್, ಈಗ ಥಿಯೇಟ್ರ್ಗಳದ್ದು ನೀವು ನೋಡ್ಕೊಂಡು ಬಂದಿದ್ದೀರಿ, ನಿಮಗೂ ಗೊತ್ತಿದೆ ಚೇಂಬರ್ಲಿ ಏನಾಗ್ತಿದೆ, CCI ಮತ್ತೊಂದು ವಿಚಾರ ನಿಮ್ಗೆ ಗೊತ್ತಿದೆ ಅಲ್ಲ. ಈ ಥಿಯೇಟ್ರ್ಗಳ ಸಮಸ್ಯೆಗೆ ಕನ್ನಡ ಸಿನಿಮಾಗಳಿಗೆ ಥಿಯೇಟ್ರ್ಗಳು ಅಷ್ಟು ಈಸಿಗೆ ಸಿಗಲ್ಲ. ನೀವು ಇಷ್ಟೆಲ್ಲ ಇಲ್ಲಿ ಹೇಳಿದಿರಿ. ಪಾಪ ಅವ್ರು ಹೋದಾಗ ಏನಾಗುತ್ತೆ, ಮಾರ್ನಿಂಗ್ ಶೋ ಅಥವಾ ನಾನ್ ಪ್ರೈಮ್ ಟೈಮ್, ಅಂದರೆ ಜನ ನೋಡೋದೇ ಇರೋವಂಥ ಬರೋಕ್ಕಾಗಿರೋ ಸಮಯದಲ್ಲಿ ಅವ್ರು ಚಿತ್ರಮಂದಿರ ಕೊಡ್ತಾರೆ. ಕನ್ನಡ ಸಿನಿಮಾಗಳು ಉಳ್ಕೊಳ್ಳೋದು ತುಂಬ ಕಷ್ಟ. ಆದರೆ ಪ್ರಮುಖವಾಗಿ ಸಂಜೆ ಹೊತ್ತು ಶೋಗಳು ಕೊಟ್ಟರೆ ಜನ ಬಿಡುಗಡೆ ಮಾಡ್ಕೊಂಡು ಬಂದು ನೋಡ್ತಾರೆ. ಅವ್ರು ಬೆಳಗ್ಗೆ ಒಂದು ಶೋ ಕೊಡ್ತಾರೆ ಅಥವಾ ಎಲ್ಲೋ ಬೆಳೆದಿರೋ ಕಡೆ ಶೋ ಕೊಡ್ತಾರೆ, ಮಾಲ್ಗಳಲ್ಲಿ ಕೊಟ್ಬಿಡ್ತಾರೆ. ಮಾಲ್ಗಳಲ್ಲಿ ಏನಾರು ಒಂದು ಶೋ ರನ್ ಆಗದಿರೋ ಅವ್ರು ಟಿಕೆಟ್ಸ್ ಏನಾದರೂ ಅವ್ರು ತೆಗೆದಾಕ್ಬಿಡ್ತಾರೆ ಶೋನ. ಸೊ ಅಂಥ ಟೈಮಲ್ಲಿ ಅದು ಉಳಿಸ್ಕೊಳ್ಳೋದು ಹೇಗೆ ಅನ್ನೋದು, ಯಾಕಂದ್ರೆ ನೀವು ಒಂದಷ್ಟು ಸ್ಟ್ರಾಂಗ್ ಬೆಂಬಲ. ಅದನ್ನೇ ಹೇಳಿದ್ದು. ಅವರ
ಎಲ್ಲ ವಿಚಾರದಲ್ಲೂ ಕರವೇಟಿ ನಿಂತ್ಕೋತೀವಿ. ಬರ್ತಾರೆ, ಬಹುಶಃ ನಿಮ್ಮ ವಾಣಿಜ್ಯ ಮಂಡಳಿಗೆ ಎಷ್ಟು ಜನ ಹೋಗ್ತಾರೆ ಗೊತ್ತಿಲ್ಲ, ಇಲ್ಲಿ ಪ್ರಿಯಾಸನ್ ಕೂತಾರೆ. ವಾಣಿಜ್ಯ ಮಂಡಳಿಗೆ ಎಷ್ಟು ಜನ ಚಿತ್ರಮಂದಿರ ಸಿಗಲಿಲ್ಲ ಅಂತ ಹೋಗ್ತಾರೋ ಇಲ್ಲೋ ಗೊತ್ತಿಲ್ಲ. ಕರ್ನಾಟಕ ರಕ್ಷಣಾ ವೇದಿಕೆ ಕಚೇರಿ ತುಂಬ ಜನ ಬರ್ತಾರೆ. ಎಲ್ಲಾದರೂ ನಮಗೆ ಚಿತ್ರಮಂದಿರ ಕೊಡಿಸಿ ಸರ್, ನಮ್ಮ ಸಿನಿಮಾಗಳು ತೆಗೆದಿದ್ದಾರೆ, ಯಾವುದೋ ಬೇರೆ ಭಾಷೆಯ ಸಿನಿಮಾಗಳು ಹಾಕಿದ್ದಾರೆ. ಅದ್ಯಾವುದು ಮಾದೇವ ಅಂತ ಪ್ರಭಾಕರ್ ಅವರ ಮಗ ಸಿನಿಮಾ, ವಾಣಿಜ್ಯ ಮಂಡಳಿಗೆ ಅವರೇನು ಕೇರೆ ಮಾಡಲಿಲ್ಲ. ನಾವು ಗಲಾಟೆ ಮಾಡೋದು, ನಮ್ಮ ಹುಡುಗರು ಗಲಾಟೆ ಮಾಡಿದ್ರು, ಕೊಡಲೇಬೇಕು ಅಂತೇಳಿ. ನಮ್ಮ ನಿರ್ಮಾಪಕರು ಅದ್ಯಾವುದು ಇನ್ನೊಂದು ಕನ್ನಡ ಸಿನಿಮಾನೇ, ಆ ಸಿನಿಮಾ ತೆಗೆದು ಇನ್ನೊಂದು ಕನ್ನಡ ಸಿನಿಮಾ ಹಾಕೋದಂತೆ. ಯಾವ ಪರಿಸ್ಥಿತಿ ಇದೆ ನೋಡಿ. ಅದಕ್ಕಾಗಿ ಚಿತ್ರಮಂದಿರದ ವಿಚಾರ ಬಂದಾಗಲೂ ಸಹ ನಾವು ಅವ್ರ ಜೊತೆಲಿ ನಿಂತ್ಕೋತೀವಿ. ಅವರಿಗೆ ಹಾಗೆ ಚಿತ್ರಮಂದಿರ ಕೊಡಿಸ್ಬೇಕು ಅಂತ ನಮಗೆ ಗೊತ್ತಿದೆ, ಕೊಡಿಸ್ತೀವಿ. ಸದ್ಯಕ್ಕೆ ಬೇಡ, ಈಗ ಅವ್ರದ್ದು ಸಿನಿಮಾದ್ದು ಪ್ರೆಸ್ ಮೀಟು ಮತ್ತು ಇನ್ನೇನೋ ಬೇರೆ ಆಗೋದು ಬೇಡ. ಅದು ಸಮಾಜಮುಖಿಯಾಗಿ, ಸಮಾಜ ಒಪ್ಪುವಂಥ, ಸಮಾಜಕ್ಕೊಂದು ಒಳ್ಳೆಯ ಸಂದೇಶ ಕೊಡುವಂಥ ಸಿನಿಮಾ ಮಾಡಿ ಅಂತ ಹೇಳಿದ್ದೇನೆ. ಬಹುಶಃ ನೀವು ಕೆಲಸಗಳನ್ನ ಮಾಡ್ತಾ ಮುಂದೆ ಬರ್ತಿದೆ. ಇತ್ತೀಚೆಗಷ್ಟೇ ಜೂನ್ 10 ನಾರಾಯಣಗೌಡರ ಹುಟ್ಟುಹಬ್ಬದ ಪ್ರಯುಕ್ತ 15 ಜನ ಜನಪದ ದಿಗ್ಗಜರಿಗೆ ತಲಾ ಒಬ್ಬೊಬ್ಬರಿಗೆ 1 ಲಕ್ಷ ರೂಪಾಯಿಗಳನ್ನು ಕೊಟ್ಟು ಗೌರವಿಸಿದ್ದು. ಜೊತೆಗೆ 15 ಜನ ರಂಗಭೂಮಿ ಕಲಾವಿದರಿಗೆ ಹಾರ್ಮೋನಿಯಂ ತಲಾ 25,000 ರೂಪಾಯಿ ಬೆಲೆ ಬಾಳುವಂಥ ಹಾರ್ಮೋನಿಯಂ ಕೊಟ್ಟು ಒಂದು ರೀತಿ ಎಲೆಮರೆಕಾಯಿಯಂತೆ ಸಾಂಸ್ಕೃತಿಕ ಕ್ಷೇತ್ರದಲ್ಲೂ ಕೂಡ ಯಾರು ತೊಡಗಿಸ್ಕೊಂಡಿದ್ದಾರೆ, ಅವರು ಮುಖ್ಯ ಬೆಳಕಿಗೆ ಬಂದಿಲ್ಲ, ಅವರನ್ನು ಗುರುತಿಸೋ ಕೆಲಸ ಮಾಡ್ತಾನೆ ಸಾಕ್ತಾ ಇದೆ. ಗಂಗಾ ಪ್ರಕಾಶನದ ಮುಖೇನ ನಾಡಿನ ಹಿರಿಮೆ ಸಾರದಂತಹ ಬಹಳ ದೊಡ್ಡ ದೊಡ್ಡ ಹೋರಾಟಗಾರರನ್ನ, ಮಹನೀಯರನ್ನ ಸ್ಮರಿಸುವಂಥ ಬಹಳಷ್ಟು ಪುಸ್ತಕಗಳ ಒಂದು ಬಂಡಲನ್ನ ಕೂಡ ಹೊರತಂದಿದ್ದಾರೆ. 15 ಪುಸ್ತಕಗಳು ಮತ್ತು ಮೂಲ ಜನಪದ ಗೀತೆಗಳನ್ನು ಕೂಡ ತಂಬೂರಿ ಸಂಸ್ಥೆ ಮುಖೇನ ಹೊರತರಲಾಗ್ತಾ ಇದೆ. ಸೊ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಒಂದು ಒಲವು ನಿಲುವು ಅಂದರೆ ಕನ್ನಡ ಅಂದರೆ ಹೋರಾಟ ಮಾತ್ರವಷ್ಟೇ ಅಲ್ಲ, ಅದು ಪುಸ್ತಕದ ಮುಖೇನ, ದೃಶ್ಯ ಮಾಧ್ಯಮದ ಮುಖೇನ ಕೂಡ ನಾವು ಜೊತೆ ನಿಲ್ತೇವೆ ಅನ್ನೋದಾಗಿದೆ. ನಿಮಗೆ ಶುಭವಾಗಲಿ ಸರ್, ಧನ್ಯವಾದಗಳು ಮತ್ತೊಮ್ಮೆ ನಿಮಗೆ ತಿಳಿಸ್ತಾ. ಅದೇ ಆಗಿರೋದು ಈಗ ಈ ವ್ಯವಸ್ಥೆಯಲ್ಲಿ. ನಾನು ಮೊನ್ನೆ ಹೇಳ್ತಾ ಇದ್ದೆ, ಪ್ರಗತಿ ಇದ್ದರೆ ಈ ದೇಶದ ಪ್ರಗತಿ ಏನು ಅಂತ. ಈ ದೇಶದ ಪ್ರಗತಿ ಯಾರ ಪಾಲಿಗೆ ಅಂದರೆ 100 ಜನ ಮಠಾಧೀಶರ ಪಾಲಿಗೆ, 100 ಜನ ಅಧಿಕಾರಿಗಳ ಪಾಲಿಗೆ, 100 ಜನ ಉದ್ಯಮಿಗಳ ಪಾಲಿಗೆ, 100 ಜನ ರಾಜಕಾರಣಿಗಳ ಪಾಲಿಗೆ. ಈ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನಾನು ಬಂಗಾರಪ್ಪನವರಿದ್ದಾಗ ಒಂದ್ಸಲಿ ಪ್ರಶ್ನೆ ಮಾಡಿದ್ದೆ. ಅವ್ರ ಕಾರ್ಯಕ್ರಮಕ್ಕೆ ಪೆಂಡಲ್ ಆಗ್ತವ್ರಿಗೂ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಬಿಟ್ಟಿದ್ರು ಬಂಗಾರಪ್ಪನವರು. ಈಗ ಅದಕ್ಕಿಂತಲೂ ಪ್ರಶಸ್ತಿ ಪಡ್ಕೊಳ್ಳೋರು ಬೇರೆ ಬೇರೆ ಇದ್ದಾರೆ. ಹಾಗಾಗಿ ಆ ಪ್ರಶಸ್ತಿಗಳು ಯಾರಿಗೆ ಸಿಗಬೇಕು? ಈಗ ನೋಡ್ತಾ ಇದ್ರಲ್ಲ, ನಿಮ್ಗೆ ಡಾಕ್ಟ್ರೇಟ್ 25,000 ಕೊಟ್ಟರೆ ಡಾಕ್ಟ್ರೇಟ್ ಸಿಗುತ್ತೆ. ಯಾರೋ ಒಬ್ಬ ರೌಡಿಗೆ ಡಾಕ್ಟ್ರೇಟ್ ಕೊಟ್ಟಿದ್ರು, ಅವ್ನು ನಮ್ಮ ಮನೆಗೆ ಬಂದಿದ್ದ ಮೊನ್ನೆ. ಕೇಳಿದೆ, ನಿನಗೆ ಯಾಕಪ್ಪ ಕೊಟ್ಟರು ಡಾಕ್ಟ್ರೇಟ್? ಎಷ್ಟು ಆಫು ಎಷ್ಟು ಫುಲ್ಲು ಅಂತ ಕೊಟ್ಟರು ಅಂತ ಕೇಳಿದೆ ನಾನು. ಹಾಗೆ ಪ್ರಶಸ್ತಿಗಳು ಮಾರ್ಕೆಟಲ್ಲಿ ಮಾರಾಟಕ್ಕೆ ಇಟ್ಟಿದ್ದಾರೆ. ಹಣ ಕೊಟ್ಟರೆ ಕೊಡ್ತಾರೆ, ಏನು ತೊಂದರೆ ಇಲ್ಲ. ಆದರೆ ಅವ್ರಿಗೆ ಬೇಕಾಗಿರೋದು ಪ್ರಶಸ್ತಿ 7.5 ಕೋಟಿ ಕನ್ನಡಿಗರವ್ರನ್ನ ಪ್ರೀತಿಸಬೇಕು, ಗೌರವಿಸಬೇಕು. ಇಂಥ ಕಾಲದಲ್ಲಿ ಅವ್ರ ಜೊತೆಯಲ್ಲಿ ಕನ್ನಡಿಗರು ನಿಂತ್ಕೋಬೇಕು. ಅದಕ್ಕಿಂತ ಪ್ರಶಸ್ತಿ ಬಹುಶಃ ಬೇರೆ ದೊಡ್ಡದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಕನ್ನಡಿಗರ ಹೃದಯದಲ್ಲಿ ಅವರು ಇರಬೇಕಾಗತ್ತೆ. ಕನ್ನಡಿಗರು ಅವ್ರನ್ನ ಇಂಥ ಸಂದರ್ಭದಲ್ಲಿ ಕೈ ಬಿಡಬಾರ್ದು. ಯಾಕೆಂದರೆ ಮಾತೃಭಾಷೆ ಬೇರೆ ಆದರೂ ಕನ್ನಡದಲ್ಲಿ ಗಟ್ಟಿಯಾಗಿ ನಿಂತ್ಕೊಂಡ್ರಲ್ಲ. ಯಾರೋ ಬೇಂದ್ರೆಯವ್ರನ್ನ ಕೇಳ್ತಾರೆ, ಬೇಂದ್ರೆಯವರೇ ಕನ್ನಡದಲ್ಲಿ ಎಷ್ಟು ಚೆನ್ನಾಗಿ ಪದ್ಯ ಬರೀತೀರಿ ಅಂತ. ಅದಕ್ಕೆ ಬೇಂದ್ರೆಯವ್ರು ಹೇಳ್ತಾರೆ, ಕನ್ನಡದಲ್ಲಿ ಪದ್ಯ ಬರೆಯೋಕ್ಕೆ ನಾನಲ್ಲ, ಕನ್ನಡ ಪದ್ಯ ಬರೆಯೋಕ್ಕೆ ಚಲೋ ಇದೆ, ಚೆನ್ನಾಗಿದೆ ಅಂತ. ಹಂಗೆ ಸಾಯಿ ಪ್ರಕಾಶ್ನವರ ಸಿನಿಮಾಗಳು ಅದ್ಭುತವಾಗಿ ಇಲ್ಲಿವರೆಗೂ ಕೊಟ್ಟಂಥದ್ದು ಕನ್ನಡಿಗರಿಗೆ. ಅದಕ್ಕಾಗಿ ಕನ್ನಡಿಗರವ್ರನ್ನ ಪ್ರೀತಿ ಮಾಡಬೇಕು, ಕನ್ನಡಿಗರ ಹೃದಯದಲ್ಲಿ ಅವರು ಉಳಿಬೇಕು ಅನ್ನುವಾಗ ಇಂಥ ಸಂದರ್ಭದಲ್ಲಿ ಕನ್ನಡಿಗರವ್ರ ಜೊತೆಯಲ್ಲಿ ನಿಂತ್ಕೋಬೇಕು. ಹಾಗೆ
ಮುಂದಿನ ಸಂದರ್ಭದಲ್ಲಿ ನೋಡೋಣ, ನಮ್ಮ ಏನಾದರೂ ಪ್ರಭಾವಕ್ಕೆ ಸರ್ಕಾರ ಮಣಿಯೋದಾದರೆ ಅವ್ರಿಗೊಂದು ರಾಜ್ಯೋತ್ಸವದ ಪ್ರಶಸ್ತಿ ಕೊಡಿ ಅಂತ ಹೇಳೋಣ. ಧನ್ಯವಾದಗಳು. ಪ್ರಿಯಾ ಹಾಸನ್ ಅವರ ಪ್ರತಿನಿಧಿಯಾಗಿ ಕೂಡ ಇವತ್ತು ಬಂದಿದ್ದೀರಾ ಅಂತ ಭಾವಿಸ್ತೇನೆ, ಹೌದಾ? ಇಲ್ಲ, ಮತ್ತಿದೆಯಾಗಿ ಕರವೇ. ಎಲ್ರಿಗೂ ನಮಸ್ಕಾರ. ನಮ್ಮ ಮಾಧ್ಯಮ ಮಿತ್ರರವರಿಗೆ, ಇದು ನನ್ನ ಫ್ಯಾಮಿಲಿ ಥರ ನಾನು ಯಾವಾಗಲೂ ಹೇಳ್ತೀನಿ, ನನ್ನ ಕುಟುಂಬದವರಿಗೆ, ಮತ್ತು ವೇದಿಕೆ ಮೇಲಿರುವಂಥ ನಮ್ಮ ಕರವೇ ರಾಜ್ಯಾಧ್ಯಕ್ಷರಾದ ನಾರಾಯಣಗೌಡರು ಅಣ್ಣ ಅವರಿಗೆ, ನಮ್ಮ ಆತ್ಮೀಯ ಅಣ್ಣ, ನಮಗೆ ನಿಜವಾಗ್ಲೂ ಅವ್ರ ಬಗ್ಗೆ ಹೇಳೋಕ್ಕೆ ತುಂಬ ಇದೆ, ಹಾಗೂ ನಮ್ಮ ಸಾಯಿ ಪ್ರಕಾಶ್ ಅವ್ರಿಗೆ, ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೆ ನಿಮ್ಮ ಪ್ರಿಯಾ ಹಾಸನ್ ಮಾಡುವ ನಮಸ್ಕಾರಗಳು. ಫಸ್ಟು ಚಿತ್ರದ ಬಗ್ಗೆ ಮಾತಾಡೋಣ, ಯಾಕೆಂದರೆ ನಾವೆಲ್ಲರೂ ಇಲ್ಲಿ ಸೇರಿರೋದು ಸೆಪ್ಟೆಂಬರ್ 10 ಚಿತ್ರದ ಬಗ್ಗೆ ಮಾತಾಡಲಿಕ್ಕೆ. ಚಿತ್ರಾನ ನಾನು ಸಾಯಿ ಪ್ರಕಾಶ್ ಸರ್ ಫೋನ್ ಮಾಡಿದಾಗ ನಿಜವಾಗ್ಲೂ ನಾನು ಈ ಸಿನಿಮಾ ನೋಡಲೇಬೇಕಂತ, ಯಾಕೆಂದರೆ ತುಂಬ ವರ್ಷಗಳ ನಂತರ ಆದಮೇಲೆ ಅವರು ಸಿನಿಮಾ ಮಾಡ್ತಾಯಿದ್ದಾರೆ. ಮುಂಚೆ ಅವ್ರ ಸಿನಿಮಾಗಳೆಲ್ಲ ನಾನು ನೋಡಿದ್ದೀನಿ, ನನಗೂ ಸಹ 2 ಕಥೆಗಳನ್ನ ಹೇಳಿದರು, ನಾವು ಸಹ ಜೊತೆಗೆ ಸಿನಿಮಾ ಮಾಡಬೇಕಿತ್ತು ಅವಾಗ. ಸೊ ಬಂದೆ, ಚಿತ್ರನ ನೋಡಿದೆ, ನನಗೆ ತುಂಬ ಸಂತೋಷ ಆಯಿತು. ಇದು ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಇಲ್ಲದೆ ಇರೋವಂಥ ಚಿತ್ರ ಆದ್ರೂ ಒಂದು ಒಳ್ಳೆ ಕಂಟೆಂಟ್, ಇವಾಗೇನು ಕಂಟೆಂಟ್ ಇರೋವಂಥ ಚಿತ್ರಗಳು ಮಾಡಬೇಕು, ಯಾಕಂದರೆ ಇವಾಗ ಮುಂಚೆ ಥರ ಇಲ್ಲ, ತುಂಬಾ ಬದಲಾಗಿದೆ, ಡಿಜಿಟಲ್ ಆಗಿದೆ, ಮತ್ತು ಪ್ರೇಕ್ಷಕರ ಒಂದು ಏನು ಅಭಿರುಚಿ ಇದೆ ಅದು ಬದಲಾಗಿದೆ, ಎಲ್ಲ ಟ್ರೆಂಡ್ ಫುಲ್ ಎಲ್ಲ ಅಪ್ಡೇಟ್ ಆಗಿದ್ದಾರೆ. ಸೊ ಆ ಒಂದು ಇದಕ್ಕೆ ಚಿತ್ರ ಇರುತ್ತೆ ಅಂತ ನಾನು ಬಂದು ನೋಡಿದೆ. ತುಂಬ ಒಳ್ಳೆಯ ವಿಷಯಗಳನ್ನ ಹೇಳಿದ್ದಾರೆ. ನಾನು ಒಂದು ಹೇಳೋದೇನೆಂದರೆ, ಏನೇ ಟ್ರೆಂಡ್ ಚೇಂಜ್ ಆಗಲಿ, ಏನೇ ಚೇಂಜ್ ಆದ್ರೂ ನಮ್ಮ ಒಂದು ಸಂಬಂಧಗಳು, ನಮ್ಮ ವಿಶ್ವಾಸ, ನಮ್ಮ ಬಾಂಧವ್ಯ, ಕುಟುಂಬ, ಈ ಒಂದು ಬೇಸಿಕ್ ಇರುತ್ತಲ್ಲ, ಆ ಬೇಸಿಕ್ ಯಾವತ್ತೂ ಚೇಂಜ್ ಆಗಲ್ಲ ಅಲ್ವಾ? ನಮ್ಮ ಮಕ್ಕಳು ಅಂದಾಗ ನಾವು ಮಿಡಿತೀವಿ. ಅದರಲ್ಲಿ ಒಂದು 7 ಕುಟುಂಬದ ಬಗ್ಗೆ ಕತೆ ಹೇಳಿದ್ದಾರೆ. ಎಲ್ಲ ನಮ್ಮ ರಿಯಲ್ ಇನ್ಸಿಡೆಂಟ್ಸ್ ನಡೆದಂಗಿದೆ, ಎಲ್ಲರೂ ಮನೆಗಳಲ್ಲಿ ನಡೆಯೋವಂಥ ಕತೆಗಳು. ಆ ಸೀನ್ ನಮ್ಮ ಕಣ್ಮುಂದೆ ಬಂದೋದಾಗ ಹೌದಲ್ವಾ, ಕೆಲವೊಬ್ರಿಗೆ ಅವ್ರ ಮನೆಗಳಲ್ಲಿ ಈ ಥರ ಒಂದು ಇನ್ಸಿಡೆಂಟ್ ನಡೆದಾಗ ಅವ್ರಿಗೆ ಅದು ಅರಿವಾಗುತ್ತೆ, ಓ ಹೌದಲ್ವಾ, ನಾವು ಪ್ರೆಷರ್ ಕೊಡ್ತಾ ಇದ್ದೀವಿ ಮಕ್ಕಳಿಗೆ ಅಂತ. ಎಷ್ಟೋ ಜನ ಇದನ್ನು ತಿದ್ಕೋತಾರೆ. ತುಂಬ ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಜನಕ್ಕೆ ಅದು ರೀಚ್ ಆಗೋದು ತುಂಬ ಮುಖ್ಯ. ಇವಾಗ ಹೇಗಾಗಿದೆ ಅಂದರೆ, ಕಮರ್ಷಿಯಲ್ ಸಿನಿಮಾ ಮಾಡಿದ್ರೆ ಒಂಥರ, ಕಂಟೆಂಟ್ ಇರೋ ಸಿನಿಮಾ ಮಾಡಿದ್ರೆ ಒಂಥರ. ಜನಕ್ಕೆ ರೀಚ್ ಆಗೋದಕ್ಕೆ ಏನು ಇಂಪಾರ್ಟೆಂಟ್ ಮ್ಯಾಟ್ರ್ ಇರುತ್ತಲ್ಲ, ಅದನ್ನು ಇವತ್ತು ಫೋನಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲೇ ನೋಡ್ಬಿಟ್ಟಿರ್ತಾರೆ ನಮ್ಮ ಜನ. ಅದಕ್ಕೆ ಇಷ್ಟು ಕಷ್ಟಪಟ್ಟು ಇಷ್ಟು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಸಿನಿಮಾ ಮಾಡಿ, ಅದನ್ನು ಥಿಯೇಟ್ರಿಗೆ ರಿಲೀಸ್ ಮಾಡಿ, ಪಬ್ಲಿಸಿಟಿ ಮಾಡಿ, ಇದಕ್ಕೆಲ್ಲ ನಮ್ಗೆ ಎಷ್ಟು ಸಮಯ ಹಿಡಿಯುತ್ತೆ, ಎಷ್ಟು ಹಣ ಖರ್ಚಾಗುತ್ತೆ. ಆದರೆ ಒಂದು ಫೋನ್ ಇಟ್ಕೊಂಡು ಸಿನಿಮಾ ಮಾಡಿ ಫೋನಲ್ಲೇ ಜನಕ್ಕೆ ತಲುಪಿಸ್ತಾರೆ. ಅದು ಎಷ್ಟು ಬೇಗ ರೀಚ್ ಆಗ್ತಾ ಇದೆ. ಏನಕ್ಕೆ ಇವತ್ತು ಪ್ರೊಡ್ಯೂಸರ್ಗಳು ತೊಂದರೆಲಿದ್ದಾರೆ, ಯಾಕಂದರೆ ನಾನು ವಾಣಿಜ್ಯ ಮಂಡಳಿನಲ್ಲಿ ಪ್ರೊಡ್ಯೂಸರ್ ಅಸೋಸಿಯೇಷನಲ್ಲೂ ಸಹ ಇರೋದ್ರಿಂದ ಹೇಳ್ತಾ ಇದ್ದೀನಿ. ಇವಾಗ ಅಣ್ಣ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಕಲಾವಿದರು ಗತಿ ಏನು, ಇಷ್ಟು 105 ಸಿನಿಮಾ ಮಾಡಿ ಡೈರೆಕ್ಟ್ರ್ ಈ ಪರಿಸ್ಥಿತಿಲಿದ್ದಾರೆ. ಎಷ್ಟೋ ಜನ ನಿರ್ಮಾಪಕರು ಇವತ್ತು ಇದೇ ಪರಿಸ್ಥಿತಿ, ತುಂಬ ಕಷ್ಟದಲ್ಲಿದ್ದಾರೆ. ಯಾಕೆ ಅಂದರೆ, ಸಾಕಷ್ಟು ವ್ಯವಸ್ಥೆಗಳು ಬದಲಾಗಬೇಕು. ನಿರ್ಮಾಪಕರು ಹಣ ಹಾಕೋರಿಗೆ ಹಣ ವಾಪಸ್ ಬರೋ ರೀತಿ ಅಂತ ಒಂದು ವ್ಯವಸ್ಥೆ ಇರಬೇಕು. ಆ ವ್ಯವಸ್ಥೆಗಳು ಸರಿ ಹೋದರೆ ಅವಾಗಷ್ಟೇ ನಿರ್ಮಾಪಕರು ಉಳಿಯೋಕ್ಕಾಗೋದು. ನಿರ್ಮಾಪಕರು ಉಳಿದ್ರೆ ಅವರು ಸಿನಿಮಾಗಳನ್ನ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸಿನಿಮಾಗಳನ್ನ ಮಾಡಿದ್ರೆ ಮಾತ್ರ ಕಲಾವಿದರಾಗಲಿ, ಟೆಕ್ನಿಷಿಯನ್ಸ್ ಆಗಲಿ ಎಲ್ಲರಿಗೂ ಒಂದು ಅವಕಾಶ ಸಿಗುತ್ತೆ, ಒಳ್ಳೊಳ್ಳೆ ಸಿನಿಮಾಗಳು ಹೊರಗೆ ಬರುತ್ತೆ. ಇಲ್ಲಿ ಎಲ್ಲಿ ಬೇಸಿಕ್ ಇದೇ ಸರಿ ಇಲ್ಲ ಅಂದಾಗ ಎಷ್ಟು ಸಿನಿಮಾಗಳು ಮಾಡ್ತಾರೆ. ಹೊಸ ನಿರ್ಮಾಪಕರು ಬಂದು ಇವತ್ತು ಸಿನಿಮಾ ಮಾಡ್ತಿದ್ದಾರೆ ಬಿಟ್ಟರೆ, ಇವತ್ತು ಸಿನಿಮಾ ಮಾಡೋಕ್ಕೆ 2 ಗುಂಡಿಗೆ ಬೇಕು ನಿಜವಾಗ್ಲೂ. ನಾವು ಅವಾಗ ಮಾಡಬೇಕಾದ್ರೇ ಕಷ್ಟ ಇತ್ತು, ಆದರೆ ಇವಾಗ ಇನ್ನೂ ಕಷ್ಟ ಇದೆ. ಸಿನಿಮಾ ಮಾಡೋದು ಈಸಿ, ಆದರೆ ಅದನ್ನು ತಲುಪಿಸಿ ಆ ಹಣ ವಾಪಸ್ ಬರೋದಿದೆಯಲ್ಲ, ಅದು ತುಂಬ ಕಷ್ಟ. ನಿರ್ಮಾಪಕನಿಗೆ ಹಣ ವಾಪಸ್ ಬಂದಿಲ್ಲ ಅಂದರೆ ಯಾರು ಕೇಳಲ್ಲ ರೀ, ಯಾರು ಕೇಳಲ್ಲ. ಅವ್ನ ಮನೆ ಮಾರ್ಕೊಂಡ, ಹೆಂಡತಿ ಒಡವೆ ಮಾರೋದನ್ನ ಏನು ಮಾಡಿ ಸಿನಿಮಾ ಮಾಡೋದ್ನೋ, ಅವನಿಗೆ ದುಡ್ಡು ವಾಪಸ್ ಬಂತಾ ಬರಲ್ವಾ? ಅದಕ್ಕೆ ಯಾವುದೇ ಒಂದು ಕಾನೂನಿಲ್ಲ, ಅದಕ್ಕೆ ಯಾವುದೇ ಒಂದು ವ್ಯವಸ್ಥೆ ಇಲ್ಲ. ಆ ವ್ಯವಸ್ಥೆ ಆಗಬೇಕು ಫಸ್ಟು. ಆ ವ್ಯವಸ್ಥೆ ಆದರೆ ಮಾತ್ರನೇ ಚಿತ್ರರಂಗ ಉಳಿಯೋಕ್ಕೆ ಸಾಧ್ಯ ಅಂತ ನನ್ನ ಅನಿಸಿಕೆ. ಯಾಕಂದರೆ ನಾನು ಒಂದು ನಿರ್ಮಾಪಕಿಯಾಗಿ ಮೊದಲೆಲ್ಲ ನಾನು ತುಂಬ ಎಲ್ಲ ವಿಷಯದಲ್ಲೂ ಫೈಟ್ ಮಾಡಿದ್ದೀನಿ. ನೀವೆಲ್ಲರೂ ಆ ವಿಷಯದಲ್ಲಿ ನನಗೆ ಮಾಧ್ಯಮದವ್ರು ಸಪೋರ್ಟ್ ಮಾಡಿದ್ದೀರಾ.
ಥಿಯೇಟ್ರಿಗೆ ಹಾಕೋದಾಗಿರ್ಬೋದು, ಥಿಯೇಟ್ರಿಂದ ಸಿನಿಮಾ ಕಿತ್ತಾಕಿದಾಗ ನಾನು ಹೋರಾಟ ಮಾಡಿದ್ದೀನಿ. ಎಲ್ಲ ವಿಷಯಗಳಲ್ಲೂ ನಾನು ಹೋರಾಟ ಮಾಡಿ ನಿಂತಿದ್ದೀನಿ ಸಿನಿಮಾ ಇಂಡಸ್ಟ್ರಿಯಲ್ಲಿ. ಇಷ್ಟು ವರ್ಷ ನಾನು ಬಂದು 21 ವರ್ಷ ಆಯಿತು ಸಿನಿಮಾ ಇಂಡಸ್ಟ್ರಿಗೆ ಬಂದು. ಎಲ್ಲ ರೀತಿಯಾದಂಥ ಒಂದು ಕಷ್ಟಗಳನ್ನ ನೋಡಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಇವತ್ತು ಸಹ ನಾನು ವಾಣಿಜ್ಯ ಮಂಡಳಿಲಾಗಲಿ ಪ್ರೊಡ್ಯೂಸರ್ ಅಸೋಸಿಯೇಷನಲ್ಲಾಗಲಿ ಇರೋದಕ್ಕೆ ಇದೇ ಕಾರಣ. ನಮ್ಮ ಕೈಯಿಂದ ಏನೇ ಒಂದು ನಿರ್ಮಾಪಕರಿಗಾಗಲಿ, ಡಿಸ್ಟ್ರಿಬ್ಯೂಟರ್ಗಾಗಲಿ, ಕಲಾವಿದರಿಗಾಗಲಿ ಸಹಾಯ ಆಗೋ ಥರ ಇದ್ದರೆ ಖಂಡಿತ ನಾವು ಅದನ್ನು ಮಾಡಬೇಕು, ನಮ್ಮ ಚಿತ್ರರಂಗನ ಉಳಿಸ್ಬೇಕು ಅನ್ನೋ ಒಂದು ಆಸೆಯಿಂದ ನಾನು ಈ ಒಂದು ಕೆಲಸನ ಮಾಡ್ತಾ ಇರೋದು. ನಿಜವಾಗ್ಲೂ ಆ ವ್ಯವಸ್ಥೆ ಬದಲಾಗೋಕ್ಕೆ ಇವಾಗ ಅಣ್ಣ ಹೇಳಿದರು, ಇದು ಒಂದು ಹೊಸ ಅಧ್ಯಾಯ ಸ್ಟಾರ್ಟ್ ಆಗ್ತಾ ಇದೆ. ನಿಜವಾಗ್ಲೂ ಅಣ್ಣ ಹೇಳಿದ ಪ್ರಕಾರ ಕರವೇ ಅವರು ಕನ್ನಡ ಚಿತ್ರರಂಗಕ್ಕೆ, ಕನ್ನಡಗೆ ನೆಲ ಜಲ ಅಂತ ಮಾತ್ರ ಹೋರಾಟ ಮಾಡಿಲ್ಲ, ತುಂಬ ಹೋರಾಟಗಳನ್ನ ಮಾಡಿದ್ದಾರೆ. ಅವ್ರ ಹೋರಾಟದ ಜೊತೆಗೆ ನಾನು ಸಹ ತುಂಬ ಹೋರಾಟಗಳಲ್ಲಿ ಕೈ ಜೋಡಿಸಿ ನಾನು ಅವ್ರ ಜೊತೆಗೆ ಹೋರಾಟಗಳನ್ನ ಮಾಡಿದ್ದೀನಿ. ಕನ್ನಡ ಚಿತ್ರರಂಗ ಉಳಿಯೋಕ್ಕೂ ಸಹ ಅವರು ಹೋರಾಟ ಮಾಡೋಕ್ಕೆ ನಿಂತಿದ್ದಾರೆ ಅಂದರೆ ನಿಜವಾಗ್ಲೂ ನಾನು ಹೃದಯಪೂರ್ವಕ ಅವ್ರಿಗೆ ಅಭಿನಂದನೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಒಂದು ಹೊಸ ಅಧ್ಯಾಯ ಶುರುವಾಗಲಿ. ಒಬ್ಬ ನಿರ್ಮಾಪಕ ಈ ಥರ ಆಗಿ ಕರವೇ ಅವರು ಎಲ್ಲ ರಾಜ್ಯಾದ್ಯಂತ ಕರವೇ ಅವರು ನಮ್ಮ ಕನ್ನಡಿಗರು ಇರೋದ್ರಿಂದ ಅವರೆಲ್ಲ ಸಿನಿಮಾ ನೋಡಿದ್ರೆ ಮೌತ್ ಟು ಮೌತ್ ಪಬ್ಲಿಸಿಟಿ ಆಗುತ್ತೆ. ಅರ್ಧ ಸಿನಿಮಾ ಗೆದ್ದಂಗೆ, ನಿರ್ದೇಶಕರಾಗಲಿ ನಿರ್ಮಾಪಕರಾಗಲಿ ಕನ್ನಡ ಸಿನಿಮಾಗಳಾಗಲಿ ಗೆದ್ದಂಗೆ. ಅದು ನಮ್ಮೆಲ್ಲ ಕನ್ನಡಿಗರಿಗೂ ಖುಷಿಯಾಗೋಂಥ ಒಂದು ವಿಷಯನೇ. ಸೊ ಇದರಿಂದನೇ ಒಂದು ಹೊಸ ಅಧ್ಯಾಯ ಸ್ಟಾರ್ಟ್ ಆಗಿ ಮತ್ತೆ ಹೊಸ ಒಂದು ನಿರ್ಮಾಪಕರಿಗಾಗಲಿ, ಕಲಾವಿದರಿಗಾಗಲಿ, ನಿರ್ದೇಶಕರಿಗಾಗಲಿ ಒಂದು ಸ್ಫೂರ್ತಿ ತುಂಬ್ದಂಗೆ ಆಗುತ್ತೆ. ನಿಜವಾಗ್ಲೂ ಇದೊಂದು ಒಳ್ಳೆ ಕೆಲಸ ಆಗಲಿ, ಒಳ್ಳೇದಾಗಲಿ. ಸಾಯಿ ಪ್ರಕಾಶ್ ಸರ್ಗೆ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಲಿ ಅವರು. ಮತ್ತು ನಾನು ಅಣ್ಣವ್ರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ, ಅವ್ರಿಗೆ ನಿಜವಾಗ್ಲೂ ನಾನು ಅಭಿನಂದನೆಗಳನ್ನ ಹೇಳ್ತೀನಿ. ಈ ವ್ಯವಸ್ಥೆನ ಸರಿ ಮಾಡೋ ಅಂತ ಒಂದು ಪರಿಸ್ಥಿತಿ ಕ್ರಿಯೇಟ್ ಆದರೆ ತುಂಬ ಒಳ್ಳೆಯದು. ಯಾಕೆಂದರೆ ಅಣ್ಣ ಒಂದು ಉದಾಹರಣೆ ಹೇಳಿದ್ರು, 2 ಮಕ್ಕಳು ದತ್ತು ತಗೊಂಡ್ರೆ ಇಡೀ ಇಷ್ಟು ಜನ ಮಕ್ಳುಗಳು ಸೂಸೈಡ್ ಮಾಡ್ಕೊಂಡಿರಲ್ಲ, ಅವರಿಗೆಲ್ಲ ಏನು ಮಾಡೋದಂತ. ಇಲ್ಲಿ ಚಿತ್ರರಂಗದ ಪರಿಸ್ಥಿತಿನೂ ಹಾಗೆ ಆಗಿದೆ. ಇಲ್ಲಿ ಒಬ್ಬರು ಇಬ್ಬರಲ್ಲ, ತುಂಬ ಜನ ನಿರ್ಮಾಪಕರಾಗಲಿ ಕಲಾವಿದರಾಗಲಿ ತೊಂದರೆನಲ್ಲಿದ್ದಾರೆ. ಅದಕ್ಕೆ ಸರಿಯಾದ ವ್ಯವಸ್ಥೆ ಮಾಡಬೇಕಂದಾಗ ನಾ ಹೇಳ್ದಂಗೆ ನಿರ್ಮಾಪಕರುಗಳಿಗೆ ದುಡ್ಡು ಬರಬೇಕು. ನಿರ್ಮಾಪಕರಿಗೆ ಹಣ ಯಾವತ್ತು ವಾಪಸ್ ಬರುತ್ತೋ ಅವತ್ತೇ ಇನ್ನೊಂದು ಸಿನಿಮಾ ಮಾಡೋ ಅಂಥ ಧೈರ್ಯ ಮಾಡೋಕ್ಕೆ ಸಾಧ್ಯ. ಆ ಒಂದು ವ್ಯವಸ್ಥೆ ಆಗಲಿ ಅಂತ ನಾನು ಆಶಿಸ್ತೀನಿ. ಆದಷ್ಟು ಬೇಗ ಅದಾಗತ್ತೆ ಅನ್ನೋ ನಂಬಿಕೆ ಕೂಡ ನನಗಿದೆ. ನಿಮ್ಮೆಲ್ಲರ ಒಂದು ಸಹಾಯದಿಂದ ನೀವು ಅದಕ್ಕೆ ಮನಸ್ಸು ಮಾಡಬೇಕು. ಮುಂಚೆಯಿಂದ ನೀವು ಎಲ್ಲ ಒಂದು ಒಳ್ಳೆ ಕೆಲಸಗಳಿಗಾಗಲಿ ಕನ್ನಡ ಚಿತ್ರರಂಗಕ್ಕಾಗಲಿ ತುಂಬ ಸಪೋರ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಮುಂದೆ ಬರುವಂಥ ಕನ್ನಡ ಸಿನಿಮಾಗಳಿಗೂ ಸಹ ನಿಮ್ಮೆಲ್ಲರ ಒಂದು ಸಪೋರ್ಟ್ ಇರಲಿ. ಈ ಸಿನಿಮಾ ಆದಷ್ಟು ಬೇಗ ರಿಲೀಸ್ ಆಗಿ ಇದಕ್ಕೊಂದು ಒಳ್ಳೆ ರೆಸ್ಪಾನ್ಸ್ ಸಿಗಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು ಪ್ರಿಯಾ ಅವರೇ. ಹಬ್ಬದ ಶುಭಾಶಯಗಳು. ಅವರಿಗೆ ಆಯುಸ್ಸು, ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿ, ಅವರ ಕನಸೆಲ್ಲ ನನಸಾಗಲಿ ಅಂತ ನಾನು ಆಶಿಸ್ತೀನಿ. ಆತ್ಮಹತ್ಯೆ ಬಗ್ಗೆ ಸಿನಿಮಾ ಮಾಡಿರೋದು ಖುಷಿ ಆಯಿತು. ಯಾಕೆಂದರೆ ನಾನು ನಿಮ್ಮ ಬಗ್ಗೆ ಕೇಳಿದ್ದೆ, ಹೇಳಬೇಕೋ ಬೇಡೋ ಗೊತ್ತಿಲ್ಲ. ಹೌದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಂತಹ ನೋವನ್ನು ಕಂಡವರೇ ಇಂತಹ ಸಿನಿಮಾ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ, ನಮ್ಮ ಸಿನಿಮಾ ತಂಡದವರು ಖಂಡಿತವಾಗ್ಲೂ ಮುಂದಿನ ಪ್ರೆಸ್ ಮೀಟ್ಗಳಲ್ಲಿ ಮಾತನಾಡಲು ಅವಕಾಶವಿರುತ್ತೆ. ಇವತ್ತು ಮತ್ತೊಂದು ಪ್ರೆಸ್ ಮೀಟ್ ಇರೋದ್ರಿಂದ ಸಹಕರಿಸಬೇಕು. ಮತ್ತು ನಮ್ಮ ನಾಗೇಂದ್ರ ಸರ್ ಮೊದಲ ಸಿನಿಮಾದಿಂದ ಈ ಸಿನಿಮಾವರೆಗೂ ಕೂಡ PRO ಆಗಿ ಇರುವಂಥದ್ದು. ಸೊ ಅವರು ಕೇಕನ್ನು ತಂದಿದ್ದಾರೆ. ಬಹಳ ಪ್ರೀತಿಯಿಂದ ಶುಭವಾಗ್ಲಿ ಅಂತ ನಮ್ಮ ಸಿನಿಮಾ ತಂಡಕ್ಕೆ ಶುಭ ಹಾರೈಸ್ಲಿಕ್ಕಾಗಿ ತವರಿಗೆ ಬಾ ತಂಗಿ, ಮುದ್ದಿನ ಮಾವ, ಅಣ್ಣ ತಂಗಿ, ಸೋಲಿಲ್ಲದ ಸರದಾರದಂತಹ ಅದ್ಭುತವಾದ ಸಿನಿಮಾಗಳನ್ನ ಕೊಟ್ಟಿರುವಂಥದ್ದು. 90% ಕನ್ನಡದಲ್ಲೇ ಸಿನಿಮಾ ಮಾಡಿರೋದು. ಪಕ್ಕದ ಗುಂಟೂರಿನವರು ನಮ್ಮ ಓಂ ಸಾಯಿ ಪ್ರಕಾಶ್ ಅವರು. ಮನೆಯ ಭಾಷೆ ತೆಲುಗು ಆದ್ರೂ ಕೂಡ ಅಪರಿಮಿತವಾದಂತಹ ಒಂದು ಕನ್ನಡ ಪ್ರೇಮ. ಹಾಗಾಗಿ ಅವರಿಗೆ ಶುಭಾಶಯವನ್ನ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಸಮಸ್ತ ಎಲ್ಲ ನಮ್ಮ ಕನ್ನಡ ಮನಸ್ಸುಗಳ ಪರವಾಗಿ ಅವರಿಗೆ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀವಿ. ತಾಯಿ ಭುವನೇಶ್ವರಿ ಅವರಿಗೆ ಮತ್ತಷ್ಟು ಆರೋಗ್ಯ, ಐಶ್ವರ್ಯ, ಅಭಿವೃದ್ಧಿ, ಯಶಸ್ಸು ಎಲ್ಲವನ್ನ ಕರುಣಿಸ್ಲಿ ಅಂತ ಹಾರೈಸ್ತಾ, ಈಗ ಈ ಒಂದು ಸಿಹಿ ಸಮಯದಂದು ಕೇಕ್ ಕತ್ತರಿಸೋ ಮುಖೇನ ಹುಟ್ಟುಹಬ್ಬವನ್ನ ಮಾಧ್ಯಮ ಮಿತ್ರರ ಸಮ್ಮುಖದಲ್ಲಿ ಆಚರಿಸ್ಕೊಳ್ತಾ ಇರುವಂಥದ್ದು. ಸೆಪ್ಟೆಂಬರ್ 10 ಆದಷ್ಟು ಬೇಗ ಸಿನಿಮಾ ರಿಲೀಸ್ ಆಗಲಿ. ಒಂದು ಜಾಗೃತಿಯನ್ನು ಮೂಡಿಸೋದ್ರ ಜೊತೆಗೆ ಮನರಂಜನೆಯನ್ನು ಕೂಡ
ನೀಡುವಂತಹ ಸಿನಿಮಾ ಇದಾಗಿದೆ. ಸಾಲದ ಸುಳಿಗೆ ಸಿಕ್ಕಿ ಬಹಳಷ್ಟು ಜನ ಆತ್ಮಹತ್ಯೆ ಮಾಡ್ಕೊಳ್ಳುವಂಥದ್ದು, ರೈತರು ತಮ್ಮ ಬೆಳೆಗೆ ಬೆಲೆ ಸಿಗದಾಗ ನೊಂದು ಆತ್ಮಹತ್ಯೆ ಮಾಡ್ಕೊಳ್ಳೋದನ್ನ ನಾವು ಕಾಣ್ತೀವಿ. ಸಮಾಜ ಎದುರಿಸೋದಕ್ಕೆ ಆಗದೆ ಎಷ್ಟೋ ಜನ ಪ್ರೇಮಿಗಳು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಹಾಗಾಗಿ ನಮ್ಮ ಒಂದು ಸಿನಿಮಾ ಒಂದು ಸಂದೇಶ ಕೊಡ್ತಾ ಇದೆ, ಎಲ್ಲದಕ್ಕೂ ಪರಿಹಾರ ಆತ್ಮಹತ್ಯೆ ಅಲ್ಲ, ಸವಾಲಿಗೆ ಸವಾಲು ಹಾಕಬೇಕು, ಸೋಲಿಗೆ ಸವಾಲನ್ನು ಹಾಕಿಸೋ ಕೆಲಸ ಆಗಬೇಕು ಅಂತ. ಧನ್ಯವಾದಗಳು. ಮತ್ತು ನಮ್ಮ ಇಡೀ ಸಿನಿಮಾ ಟೀಮ್ ಕೂಡ ವೇದಿಕೆಯಲ್ಲಿದ್ದಾರೆ, ಅವರಿಗೂ ಕೂಡ ವಂದನೆಗಳನ್ನು ಅರ್ಪಿಸ್ತಾ ಇಲ್ಲಿಗೆ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತಾ ಇದ್ದೇವೆ.